ಅಲ್ಲಲ್ವಿಗ Hallelujah. ನಾವೆಲ್ಲರೂ ಈಗ ದೇವರ ಆರಾಧನೆ ಮಾಡಕ್ ಕೂತಿದ್ದೀವಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮೂಲಕವಾಗಿ ನಾವು ಆರಂಭವನ್ನು ಮಾಡಿಕೊಳ್ಳುವವರಾಗಿರೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ಕರ್ತನನ್ನು ಪ್ರಾರ್ಥಿಸಿಕೊಳ್ಳುವವರಾಗಿರೋಣ. ಹಾಲೆಲೂಯಾ, ಹಾಲೆಲೂಯಾ. ಮಹಾಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ದೇವರೇ, ಈ ದಿನವನ್ನು ನೀನು ನಮಗೆ ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ಎಲ್ಲಿ ಒಬ್ಬರಿಬ್ಬರು ನನ್ನ ಹೆಸರು ಕೂಡಿ ಬಂದು ಪ್ರಾರ್ಥಿಸ್ತಿರೋ ಅಲ್ಲಿ ಅವರ ಮಧ್ಯದಲ್ಲಿ ನಾನು ಬಂದು ವಾಸ ಮಾಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನೀನಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವಪ್ಪ. ದೇವರೇ, ಈ ಒಂದು ಸಮಯದಲ್ಲಿ ನೀನು ನಮ್ಮ ಮಧ್ಯದಲ್ಲಿ ಹೀಗೆ ಎಂಬುದಾಗಿ ನಾವು ನಂಬುತ್ತೇವೆ. ದೇವರೇ, ನೋಡಿ ನಂಬುವವನಿಗಿಂತ ನೋಡದೆ ನಂಬುವವನು ಧನ್ಯನು ಎಂಬುದಾಗಿ ನೀನು ಹೇಳಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವುದಾಗಿದ್ದೇವೆ. ದೇವರೇ, ಹೌದಪ್ಪ ದೇವರೇ, ನೀವು ನಮ್ಮ ಮಧ್ಯದಲ್ಲಿ ಇದ್ದಿರೋದಕ್ಕಾಗಿ ಸ್ತೋತ್ರ. ನೀವು ನಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಇದುವರೆಗೂ ನಡೆಸಿರುವುದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆಯೂ ನಡೆಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಇದುವರೆಗೂ ಸಭೆಯನ್ನ ನೀವು ನಡೆಸಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇನ್ನು ಮುಂದೆಯೂ ದೇವರಾತ್ಮನೆ ನೀನು ನಡೆಸಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ಇಲ್ಲಿ ನಿನ್ನನ್ನು ಆರಾಧನೆ ಮಾಡುವಂತೆ ನೀನು ನಮಗೆ ಇದು ಅನೇಕ ಆಶೀರ್ವಾದವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಇನ್ನೂ ಹೆಚ್ಚಾದ ಆಶೀರ್ವಾದವನ್ನು ನಿನ್ನ ಆರಾಧನೆಯಲ್ಲಿ ನಮಗೆ ದಯಪಾಲಿಸು. ನಿನ್ನ ಶುಭ ಕೃಪೆಯು ಅದು ನಮಗೆ ಇನ್ನೂ ಅಧಿಕವಾಗಿ ದಯಪಾಲಿಸು ಎಂದು ನಾವು ಪ್ರಾರ್ಥಿಸುತ್ತೇವೆ. ಸಭೆಯ ಜನರಿಗೆ ನಿನ್ನ ಶುಭ ಕೃಪೆ ಇನ್ನೂ ಹೇರಳವಾಗಿ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ಈ ದಿನ ನಿನ್ನನ್ನು ಆರಾಧನೆ ಮಾಡುವುದಕ್ಕಾಗಿ ನಮ್ಮನ್ನೆಲ್ಲರನ್ನ ನೀನು ಸೇರಿಸಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇಷ್ಟಾತನು ಇರುವಾತನು ಬರುವಾತನು ಆಗಿರೋ ನಮ್ಮ ಯೇಸುಕ್ರಿಸ್ತನೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ಒಳ್ಳೆಯದನ್ನೇ ಮಾಡುವ ದೇವರು ಆಗಿದೆ. ಅದಕ್ಕಾಗಿ ಸ್ತೋತ್ರ. ಇದುವರೆಗೂ ದೇವರೇ, ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಒಳ್ಳೆಯ ಉಪಕಾರಗಳಿಗಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರೇ, ನಿನ್ನನ್ನೇ ನಾವು ಮಹಿಮೆಪಡಿಸುತ್ತೇವಪ್ಪ. ನಿನ್ನನ್ನೇ ನಾವು ಘನಪಡಿಸುತ್ತೇವೆ. ದೇವರೇ, ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ವಂದನೆಯನ್ನು ನಾವು ಸಲ್ಲಿಸುವವರಾಗಿದ್ದೇವೆ. ದೇವರೇ, ಅಪ್ಪ ದೇವರೇ, ಈ ದಿನ ಆರಾಧನೆಯನ್ನು ದಿನಗಳನ್ನು ಒಪ್ಪಿಸಿಕೊಡುತ್ತೇವೆ. ಆದಿಯಿಂದಲೂ ಅಂತ್ಯದವರೆಗೂ ನೀನು ನಡೆಸುವುದು ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ಹಾಡುಗಳ ಮುಖಾಂತರವಾಗಿ ನೀನು ಮಹಿಮೆಯೊಂದಬೇಕೆಂದು ನಾವು ಸಾಧಿಸುತ್ತೇವೆ. ದೇವರೇ, ಅದರಲ್ಲಿ ನಿನ್ನ ಮಹಿಮೆ ಉಂಟಾಗಲಿ. ನಿನ್ನ ನಾಮದ ಮಹಿಮೆಗಾಗಿ ನೀನೇ ನಮ್ಮನ್ನು ನಡೆಸುವುದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದೇವರ ಆತ್ಮನೆ, ಓ ದೇವರೇ, ಈ ಕುರಿಯೊಟ್ಟಿಗೆ ಸೇರಬೇಕಾದ ಅನೇಕ ಕುರಿಗಳು ಹೊರಗಡೆ ಇದ್ದಾವೆ. ದೇವರೇ, ಆ ಎಲ್ಲ ಕುರಿಗಳನ್ನು ನಿಂತಾಗ ತಕ್ಕ ಸಮಯದಲ್ಲಿ ನೀನು ನಿನ್ನ ಈ ಕುರಿಯ ಹಟ್ಟಿಗೆ ಸೇರಿಸು, ಈ ಆಲಯಕ್ಕೆ ಸೇರಿಸು ಎಂದು ನಾವು ಪ್ರಾರ್ಥಿಸುತ್ತೇವೆ. ದೇವರ ಆತ್ಮನೆ, ನೀನಾಗಿ ಮಾಡುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ಆರಾಧನೆ ಮಾಡುವಾಗ ಬಿಡುಗಡೆ ಉಂಟಾಗಲಿ. ನಿನ್ನ ಆರಾಧನೆ ಮಾಡುವಾಗ ಅದ್ಭುತಗಳು ನಡೆಯಲಿ. ನಿನ್ನ ಆರಾಧನೆ ಮಾಡುವಾಗ ನೀನು ಮಹಿಮೆ ಹೊಂದಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಪ್ರಸನ್ನತೆಯನ್ನು ನಾವು ಅನುಭವಿಸುವಂತೆ ಆಶೀರ್ವದಿಸಿ ನಡೆಸು ಎಂದು ನಾವು ಪ್ರಾರ್ಥಿಸುತ್ತೇವೆ. ದೇವರ ಆತ್ಮನೆ, ಓ ದೇವರೇ, ನಿನ್ನ ವಾಕ್ಯದ ಭಾಗವನ್ನು ನಿನ್ನ ಕ್ರಮಕ್ಕೆ ವಾಕ್ಯಗಳ ಮುಖಾಂತರವಾಗಿ ನೀನು ಮಾತನಾಡು. ತಿಳಿಯಲಾದ ಮಹತ್ತಾದ ಗುಡಾರ್ಥಗಳನ್ನು ದೇವರಾತ್ಮನೆ ನೀನು ನಮಗೆ ತಿಳಿಯಪಡಿಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಇದು ನೀನು ನಮ್ಮ ಸಂಗಡ ನೀನು ವಾಕ್ಯಗಳ ಮುಖಾಂತರ ಮಾತನಾಡುತ್ತಲೇ ಬಂದಿರುವುದಕ್ಕಾಗಿ ಸ್ತೋತ್ರ. ಈ ದಿನವೂ ಕೂಡ ನೀನು ಮಾತನಾಡು. ನಿನ್ನ ಆತ್ಮಿಕ ಆಹಾರವನ್ನು ನಮಗೆ ಉಣಬಡಿಸು. ದೇವರೇ, ನಿನ್ನ ಆತ್ಮಿಕ ಆಹಾರವನ್ನು ತಿಂದು ನಮ್ಮ ಆತ್ಮಗಳು ಬಲಿಷ್ಠ ಆಗತಕ್ಕಂತೆ ಪ್ರಾರ್ಥನೆ ನೀನೇ ಆಶೀರ್ವದಿಸು ಎಂದು ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ಎಲ್ಲವನ್ನ ಆರಾಧನೆಯನ್ನು ಆದಿಯಿಂದಲೂ ಅಂತ್ಯದವರೆಗೂ ನೀನಿದ್ದು ನಡೆಸು. ಇದರಲ್ಲಿ ನಿನ್ನೆ ಒಂದೇ ಮಹಿಮೆ ಉಂಟಾಗಬೇಕೆಂದು ಎಲ್ಲ ಘನ ಮಾನ ಮಹಿಮೆಗಳನ್ನು ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುತ್ತಿದ್ದೇವೆ ತಂದೆ ಆದ ದೇವರೇ, ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಕೆಲವು ಹಾಡುಗಳನ್ನು ನಾಡಿ ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ. ಹಲ್ಲೆಲೂಯಾ. ಎಲ್ಲ ನಿನ್ನ ಕೃಪೆ, ನನಗೆಲ್ಲ ನಿನ್ನ ಕೃಪೆ ಎಂಬ ಹಾಡನ್ನ ಹಾಡಿನ ಪುಸ್ತಕದಲ್ಲಿ 325ನೇ ಹಾಡನ್ನಾಡಿ ದೇವರನ್ನ ಹೆಸರನ್ನ ಮಹಿಮೆ ಪಡಿಸುವಾಗ ಎಲ್ಲ ನಿನ್ನ ಕೃಪೆಯು
ಬಾಳಲು ನಿನ್ನ ಕೃಪೆಯು ಇದುವರೆಗೂ ಬದುಕೆನು ನಿನ್ನ ಕೃಪೆಯು ಇನ್ನು ಮುಂದೆ ಬಾಳುವುದು ನಿನ್ನ ಕೃಪೆಯು ಇನ್ನು ನಿನ್ನ ಕೃಪೆಯು ನನಗೆ ಎಲ್ಲ ನಿನ್ನ ಕೃಪೆಯು ಹಲ್ಲೆಲೂಯಾ ಎಲ್ಲ ನಿನ್ನ ಕೃಪೆಯು ನನಗೆ ಎಲ್ಲ ನಿನ್ನ ಕೃಪೆಯು ಶಾಂತಿಯ ನೀಡಿದು ನಿನ್ನ ಕೃಪೆಯು ಸಂತೋಷಗೊಳಿಸಿದು ನಿನ್ನ ಕೃಪೆಯು ಶಾಂತಿಯಗೊಳಿಸಿದು ನಿನ್ನ ಕೃಪೆಯು ಸಂತೋಷಗೊಳಿಸಿದು ನಿನ್ನ ಕೃಪೆಯು ಎಲ್ಲ ನಿನ್ನ ಕೃಪೆಯು ನನಗೆ ಎಲ್ಲ ನಿನ್ನ ಕೃಪೆಯು ಹಲ್ಲೆಲೂಯಾ ಎಲ್ಲ ನಿನ್ನ ಕೃಪೆಯು ನನಗೆ ಎಲ್ಲ ನಿನ್ನ ಕೃಪೆಯು ಅಭಿಷೇಕಗೊಂಡಿದು ನಿನ್ನ ಕೃಪೆಯು ಪವಿತ್ರಾತ್ಮನ ಪಡೆಸಲು ನಿನ್ನ ಕೃಪೆಯು ಅಭಿಷೇಕಗೊಂಡಿದು ನಿನ್ನ ಕೃಪೆಯು ಪವಿತ್ರಾತ್ಮನ ಪಡೆಸಲು ನಿನ್ನ ಕೃಪೆಯು ಎಲ್ಲ ನಿನ್ನ ಕೃಪೆಯು ನನಗೆ ಎಲ್ಲ 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 ನಿನ್ನ ಕೃಪೆಯು ಹಲ್ಲೆಲೂಯಾ ನಮಗೆ ಇದುವರೆಗೂ ನಾವು ಬದುಕಿರೋದು ಆತನ ಕೃಪೆ ಆಗಿದೆ ಇನ್ನು ಮುಂದೆಯೂ ನಾವು ಕಾಣುವಂಥದ್ದು ಆತನ ಕೃಪೆ ಆಗಿದೆ ಆತನು ತನ್ನ ಕೃಪೆಯನ್ನ ನಮಗೆ ನೀಡಿರುವುದಕ್ಕಾಗಿ ನಾವು ಆತನಿಗೆ ಮಹಿಮೆಯನ್ನ ಸಲ್ಲಿಸುವವರಾಗಿದ್ದೇವೆ ಹಲ್ಲೆಲೂಯಾ ನಾವು ಮುತ್ತದಾಡಿ ದೇವನಾಮನ ಮಹಿಮೆ ಪಡಿಸುವವರಾಗಿರೋಣ ಕರ್ತನಾಮ ನನಗಾಶ್ರಯವೇ ಭಯವಿಲ್ಲ ನನಗೆ ಎಂದಿಗೂ ಬಾಡನ್ನಾಡಿ ನಾವು ದೇವನಾಮನ ಮಹಿಮೆ ಪಡಿಸೋಣ ಹಾಡಿನ ಸಂಖ್ಯೆ 89ನೇ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ ಕರ್ತನಾಮ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಕರ್ತನಾಮ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಎಲ್ಲವನ್ನು ನೋಡಿಕೊಳ್ಳುವ ಎಲ್ಲವನ್ನು ನೋಡಿಕೊಂಡು ಅಗತ್ಯವೆಲ್ಲ ಪೂರೈಸುವನು ಅಗತ್ಯವೆಲ್ಲ ಪೂರೈಸುವನು ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಎಲ್ಲೆಂದು ಜಯ ಬಿಡುವ
ಒಳ್ಳೆಯ ಗುರುವನೇ ಒಳ್ಳೆಯ ಗುರುವನೇ ಕೊರತೆ ಇಲ್ಲ ನನಗೆ ಕೊರತೆ ಇಲ್ಲ ಕೊರತೆ ಇಲ್ಲ ನನಗೆ ಕೊರತೆ ಇಲ್ಲ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಶಂಭ ಜೊತೆಯಲ್ಲೇ ಇರುವವನೇ ಶಂಭ ಜೊತೆಯಲ್ಲೇ ಇರುವವನೇ ಭಯವಿಲ್ಲ ಭಯವಿಲ್ಲ ನನಗೆ ಭಯವಿಲ್ಲ 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 ನನಗೆಂದಿಗೂ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ. ಅಲ್ಲಿಂದ ಕರ್ತನ ಹೆಸರು ನಮಗೇನಾಗಿದೆ ಅದು ಆನಂದವಾಗಿದೆ. ಆತನಲ್ಲಿ ನಾವಿರುವಾಗ ಯಾರಿಗೂ ಭಯವಿಲ್ಲದೆ ನಾವು ಆತನೊಂದಿಗೆ ಸಂತೋಷವಾಗಿರುವಂತೆ ಆಶೀರ್ವಾದ ಮಾಡಿದ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ಹಾಲೆಲೂಯಾ. ಮೊದಲು ಹಾಡಾಡಿ ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ. ಪ್ರಿಯ ಸ್ನೇಹಿತನೇ, ನಿನ್ನ ಆತ್ಮ ಬಾಳುವಂತೆ ಎಲ್ಲ ಕಾರ್ಯಗಳು ಸುಖವಾಗಿ ಇರು ಮಗನೇ ಎಂಬ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಹಾಡಿನ ಸಂಖ್ಯೆ 29ನೇ ಹಾಡನ್ನು ಹಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಹಾಲೆಲೂಯಾ. ಪ್ರಿಯ ಸ್ನೇಹಿತನೇ, ನಾಮ ಬಾಳುವಂತೆ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಸ್ನೇಹಿತನೇ, ನಾಮ ಬಾಳುವಂತೆ
ಕಾಡು ನಿನಗುಂಟು ಆಮೆ ಜಿಂಕೆಯ ಕಾಡು ನಿನಗುಂಟು ಇರುವ ರಾತ್ರಿಯಲ್ಲಿ ನಾವು ಸುಖವಾಗಿ ಇರುವಂತೆ ದೇವರು ನಮಗೆ ಸುಖವನ್ನು ಕೊಟ್ಟಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಹಾಲೆಲೂಯಾ. ಪದ್ಯದಲ್ಲಿ ನಾವು ಓಡ್ತಾ ಇದ್ದೇವೆ, ಕ್ರಿಸ್ತನ ಓಟದಲ್ಲಿ ನಾವು ಹೇಗೆ ಕ್ರಮವಾಗಿ ಓಡುವುದಕ್ಕೆ ಸಿದ್ಧರಾಗಿರ್ಬೇಕು. ಹಾಲೆಲೂಯಾ. ಎಲ್ಲ ದೇವ ಮಕ್ಕಳು ನಮಗೆ ಸಮೀಪಿಸುವ ಎಲ್ಲ ಪಾಪವನ್ನು ತ್ಯಜಿಸಿ ಎಸೆದು ಕರ್ತನಿಗಾಗಿ ನಾವು ಓಡುವಾಗ ಕರ್ತನು ನಮಗೆ ದೊಡ್ಡ ಆಶೀರ್ವಾದವನ್ನು ಕೊಡುವವನಾಗಿದ್ದಾನೆ. ಹಾಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಿ ನಾವೆಲ್ಲ ಎದ್ದು ನಿಂತೀಗ ದೇವರನ್ನ ಆರಾಧನೆ ಮಾಡಿಕೊಳ್ಳುವವರಾಗಿರೋಣ. ನಮ್ಮ ಕರ್ತನನ್ನ ನಾವು ದೃಷ್ಟಿ ನೋಡುತ್ತಾ ಆತನನ್ನ ನಾವು ಮಹಿಮೆ ಪಡಿಸುವವರಾಗಿರೋಣ. ಹಾಲೆಲೂಯಾ. ನಾವು ಕರ್ತನೇ ನಿನಗೆ ಸ್ತೋತ್ರವಾಗಲಿ. ಹೌದಪ್ಪ ಕರ್ತನೇ, ನೀ ನಮ್ಮನ್ನ ನಿನ್ನ ಯಾತ್ರೆಯಲ್ಲಿ ಓಡುವಂತೆ ನೀ ನಮ್ಮನ್ನ ಆಶೀರ್ವಾದ ಮಾಡಿರುವುದಕ್ಕಾಗಿ ಸ್ತೋತ್ರ. ಓ ದೇವರೇ, ಬೆಟ್ಟಗಳು ಸ್ಥಳ ಬಿಟ್ಟಾವೋ, ಗುಡ್ಡಗಳು ಕದಲಿಯಾವೋ, ಆದರೆ ನಿನ್ನ ಕೃಪೆ ನಮ್ಮನ್ನ ಬಿಟ್ಟು ಕದಲದ ಹಾಗೆ ನಿನ್ನೆ ನಮ್ಮನ್ನು ಆಶೀರ್ವಾದ ಮಾಡಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇದ್ದಾತನು ಇರುವಾತನು ಬರುವಾತನು ಆಗಿರುವ ಯೇಸುವೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕೃಪೆಯ ಸಭೆಯು ಮನೆಯಿಟ್ಟು ಕರ್ತನಾದ ಯೇಸುವೇ ಬಾ ಎಂದು ಕರೆಯಲಿ ಎಂಬುದಾಗಿ ಪ್ರಕಟಣೆಯಲ್ಲಿ ನೀನು ಮಾತನಾಡಿರುವುದಕ್ಕಾಗಿ ಸ್ತೋತ್ರ. ಆದ ಕಾರಣ ದೇವರ ಕೃಪೆಯ ಸಭೆಯು ಮೊದಲಿಗೆ ಆದ ನಾವು ನಿಮ್ಮನ್ನು ಕರೀತಾರೆ. ನಿನ್ನ ರಹಸ್ಯಗಳ ಬೇಗನೆ ಬರಲಿ ದೇವರೇ, ನೀನು ಬೇಗ ಬಂದು ಆ ಸಮಯದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗು ದೇವರೇ. ನೀನಿರುವಲ್ಲೇ ನಾವು ಇರುವಂತಹ ಆಶೀರ್ವಾದ ಮಾಡಿ ನಮ್ಮನ್ನು ನೀನು ನಡೆಸುವ ದೇವರೇ. ನಮ್ಮನ್ನು ಒಂದು ದೊಡ್ಡ ಸ್ವೈನ್ಯವನ್ನ ಜಗತ್ತಿನಾದ್ಯಂತ ನೀನು ಸಿದ್ಧಪಡಿಸುವುದಕ್ಕಾಗಿ ಸ್ತೋತ್ರ. ಅದಿನ್ನೂ ಫಲವಾಗಲಿ, ಅದಿನ್ನೂ ಬಲಿಷ್ಠವಾಗಲಿ, ಇನ್ನೂ ಅತ್ಯಂತ ವೇಗವಾಗಿ ಲೋಕವನ್ನು ಆಕ್ರಮಿಸಿಕೊಳ್ಳಲಿ ದೇವರೇ. ಅದರ ಮಹಿಮೆ ನಿನಗೆ ಮಾತ್ರ ಸದಾ ಪ್ರಾರ್ಥಿಸುತ್ತೇವೆ ದೇವರೇ. ಓ ದೇವರೇ, ನಮ್ಮ ಚಿತ್ತದಲ್ಲಿ ಮತ್ತೆ ನಮಗೆ ಹೊಸ ದಿನಗಳನ್ನ ನೀನು ಬರಮಾಡಿರುವ ದೇವರಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾನು ದಾವೀದನು ಹೇಳುವಂತೆ ನಾನು ಈ ದಿನ ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ, ಆತನ ಕೃಪೆಯೋ ನಮಗೆ ಶಾಶ್ವತವಾದುದು ಎಂಬುದಾಗಿ. ಹೌದು ದೇವರೇ, ಈ ದಿನ ನಾವು ಉಳಿದಿರುವುದು ನಿನ್ನ ಕರುಣೆಯಾಗಿರುವುದಕ್ಕಾಗಿ ಸ್ತೋತ್ರ, ನಿನ್ನ ಕೃಪೆಯಾಗಿರುವುದಕ್ಕಾಗಿ ಸ್ತೋತ್ರ, ನಿನ್ನ ದಯೆಯಾಗಿರುವುದಕ್ಕಾಗಿ ಸ್ತೋತ್ರ ದೇವರೇ. ಅನೇಕರು ಕಳೆದ ವಾರಗಳಲ್ಲಿ ಇದ್ದವರು ಈ ವಾರದಲ್ಲಿಲ್ಲ ದೇವರೇ. ನಾವಾದರೂ ಈ ವಾರಗಳಲ್ಲಿ ಇರುವಂತೆ ಜೀವದಿಂದ ನೀನನ್ನು ನಾವು ಮಹಿಮೆಪಡಿಸುವಂತೆ ನೀನೇ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿರುವುದಕ್ಕಾಗಿ
ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ನಿನ್ನನ್ನೇ ನಾವು ಮಹಿಮೆ ಪಡಿಸುತ್ತೇವಪ್ಪ, ನಿನ್ನನ್ನೇ ನಾವು ಘನಪಡಿಸುತ್ತೇವೆ ದೇವರೇ. ಓ ದೇವರೇ, ನೀನು ನಮ್ಮ ಸಂಗಡ ಇರುವಾಗ ನಮಗೆ ವಿರೋಧಗಳು ಯಾವುದಿಲ್ಲ ದೇವರೇ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಗಲಿಸಲು ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಓ ದೇವರೇ, ಖಡ್ಗವೋ ಶಾಮವೋ ವಿಪತ್ತೋ ಯಾವುದು ಕೂಡ ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲು ಸಾಧ್ಯವಿಲ್ಲ ದೇವರೇ. ನಿನ್ನ ಪ್ರೀತಿ ನಮ್ಮ ಮೇಲೆ ಅಪಾರವಾಗಿ ನೀನು ಇಟ್ಟಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ನಿನ್ನನ್ನೇ ನಾವು ಮಹಿಮೆ ಪಡಿಸುತ್ತೇವಪ್ಪ, ನಿನ್ನನ್ನೇ ಘನಪಡಿಸುತ್ತೇವೆ ದೇವರೇ. ಇಂಥ ದೇವರೇ, ನಾವು ನಿಮ್ಮನ್ನು ಆರಾಧನೆ ಮಾಡುವಂತೆ ನೀನೇ ನಮ್ಮನ್ನು ಆಶೀರ್ವಾದ ಮಾಡಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವಪ್ಪ. ನಿನ್ನನ್ನೇ ನಾವು ಮಹಿಮೆ ಪಡಿಸುತ್ತೇವೆ, ನಿನ್ನನ್ನೇ ನಾವು ಘನಪಡಿಸುವವರಾಗಿದ್ದೇವೆ. ಹಾಲೆಲೂಯಾ. ಉನ್ನತನಾದ ದೇವರೇ, ನಿನಗೆ ಸ್ತೋತ್ರ ಯೇಸುವೇ. ನಿನ್ನನ್ನೇ ನಾವು ಮಹಿಮೆ ಪಡಿಸುತ್ತೇವಪ್ಪ. ನಿನ್ನ ನಾಮದಲ್ಲಿ ನಮಗೆ ಜಯವು ಇರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹಾಲೆಲೂಯಾ. ನಿನ್ನ ಸ್ತುತಿಸುವೆನಯ್ಯ యేసయ్య, ನಿನ್ನ ಸೇವಿಸುವೆನಯ್ಯ. ನನ್ನ ಸತ್ಯವು ಜೀವವು, ನೀನೇ ನನ್ನ ಮೋಕ್ಷಯಮೂಲವು, ನೀನೇ ನಮ್ಮ ಸತ್ಯವು ಜೀವವು, ನೀನೇ ನನ್ನ ಮೋಕ್ಷಯಮೂಲವು. ನಿನ್ನಂತ ದೇವರಿಲ್ಲಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಾರಯ್ಯ, ನಿನ್ನಂತ ದೇವರಾರಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಯ್ಯ. ಆರಾಧಿಸುವೆ 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 ಆರಾಧಿಸುವೆ. ನಿನ್ನ ಸ್ತುತಿಸುವೆನಯ್ಯ యేసయ్య, ನಿನ್ನ ಸೇವಿಸುವೆನಯ್ಯ యేసయ్య, ನಿನ್ನ ಸ್ತುತಿಸುವೆನಯ್ಯ యేసయ్య, ನಿನ್ನ ಸೇವಿಸುವೆನಯ್ಯ. ನೀ ನನ್ನ ವಿರುದ್ಧದಿದ್ದು ನೀನೇ ನನ್ನ ಹುಡುಕಿದೆ, ನಿನ್ನ ಪ್ರೀತಿಸದಿದ್ದರೂ ನಿನ್ನ ಪ್ರಾಣವನ್ನಿರಿದೆ, ನಿನ್ನ ಹುಡುಕದಿದ್ದರೂ ನನ್ನನ್ನು ಹುಡುಕಿದೆ, ನಿನ್ನ ಪ್ರೀತಿಸದಿದ್ದರೂ ನಿನ್ನ ಪ್ರಾಣವನ್ನಿರಿದೆ. ನಿನ್ನಂತ ದೇವರಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಯ್ಯ యేసయ్య, ನಿನ್ನಂತ ದೇವರಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಯ್ಯ యేసయ్య, ನಿನ್ನಂತ ದೇವರಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಯ್ಯ. ಆರಾಧಿಸುವೆ 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 ಆರಾಧಿಸುವೆ. ನನ್ನನ್ನು ಸ್ತುತಿಸುವೆನಯ್ಯ యేసయ్య, ನಿನ್ನ ಸೇವಿಸುವೆನಯ್ಯ ನಿನ್ನ ಸ್ತುತಿಸುವೆನಯ್ಯ ನನ್ನ యేసయ్య, ನಿನ್ನ ಸೇವಿಸುವೆನಯ್ಯ. ನೀನೇ ನನ್ನ ಮಾರ್ಗವು ಸತ್ಯವೂ ಜೀವವು, ನೀನೇ ನನ್ನ ರಕ್ಷಣೆ ವಿಮೋಚನೆಯ ಮಾರ್ಗವು, ನೀನೇ ನನ್ನ ಮಾರ್ಗವು ಸತ್ಯವೂ ಜೀವವು, ನೀನೇ ನನ್ನ ರಕ್ಷಣೆ ವಿಮೋಚನೆ
ಲೋಕದಲ್ಲಿ ನಿನ್ನಂತ ದೇವರಿಲ್ಲಯ್ಯ. ಆರಾಧಿಸುವೆ ನನ್ನ ಆರಾಧಿಸುವೆ, ಆರಾಧಿಸುವೆ ನನ್ನ ಆರಾಧಿಸುವೆ, ಆರಾಧಿಸುವೆ ನನ್ನ ಆರಾಧಿಸುವೆ, ಆರಾಧಿಸುವೆ ನನ್ನ ಆರಾಧಿಸುವೆ. ನಿನ್ನ ಸ್ತುತಿಸುವೆನಯ್ಯ యేసయ్య, ನಿನ್ನ ಸ್ತುತಿಸುವೆನಯ್ಯ, ನಿನ್ನ ಸ್ತುತಿಸುವೆನಯ್ಯ యేసయ్య, ನಿನ್ನ ಸ್ತುತಿಸುವೆನಯ್ಯ. ಇಸಾಕನನ್ನು ಕಾಪಾಡಲು ಕುರಿಯನ್ನು ರಚಿಸಿದೆ, ನನ್ನನ್ನು ಕಾಪಾಡಲು ನೀನೇ ಬಲಿಯಾಗಿ ಬದಲಾದೆ. ಇಸಾಕನನ್ನು ಕಾಪಾಡಲು ಕುರಿಯನ್ನು ರಚಿಸಿದೆ, ನನ್ನನ್ನು ಕಾಪಾಡಲು ನೀನೇ ಬಲಿಯಾಗಿ ಬದಲಾದೆ. ನಿನ್ನಂತ ದೇವರಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಿಲ್ಲಯ್ಯ. యేసయ్య, ನಿನ್ನಂತ ದೇವರಿಲ್ಲಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಿಲ್ಲಯ್ಯ. ಆರಾಧಿಸುವೆ ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ಆರಾಧಿಸುವೆ ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ. ನಿನ್ನ ಸ್ತುತಿಸುವೆನಯ್ಯ యేసయ్ಯ, ನಿನ್ನ ಸ್ತುತಿಸುವೆನಯ್ಯ, ನಿನ್ನ ಸ್ತುತಿಸುವೆನಯ್ಯ యేసయ్య, ನಿನ್ನ ಸ್ತುತಿಸುವೆನಯ್ಯ. ನೀನೇ ನನ್ನ ಸತ್ಯವು ಜೀವವು, ನೀನೇ ನನ್ನ ರಕ್ಷಣೆ ವಿಮೋಚನೆಯ ದುರ್ಗವು, ನೀನೇ ನನ್ನ ಮಾರ್ಗವು ಸತ್ಯವು ಜೀವವು, ನೀನೇ ನನ್ನ ರಕ್ಷಣೆ ವಿಮೋಚನೆಯ ದುರ್ಗವು. ನಿನ್ನಂತ ದೇವರಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಿಲ್ಲಯ್ಯ. ಹಲ್ಲೆಲೂಯಾ, ನಿನ್ನಂತ ದೇವರಿಲ್ಲಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಿಲ್ಲಯ್ಯ. ಆರಾಧಿಸುವೆ ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ಆರಾಧಿಸುವೆ ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ಆರಾಧಿಸುವೆ ನಿನ್ನ ಆರಾಧಿಸುವೆ, ಆರಾಧಿಸುವೆ ನಿನ್ನ ಆರಾಧಿಸುವೆ. ಸ್ತುತಿಸುವೆನು ನಿನ್ನ ಸ್ತುತಿಸುವೆನು, ನಿನ್ನ ಸ್ತುತಿಸುವೆನು, ನಿನ್ನ ಸ್ತುತಿಸುವೆನು, ಸ್ತುತಿಸುವೆನು ನಿನ್ನ ಸ್ತುತಿಸುವೆನು, ನಿನ್ನ ಸ್ತುತಿಸುವೆನು, ನಿನ್ನ ಸ್ತುತಿಸುವೆನು. ಮಹಿಮೆಪಡಿಸುವೆನು ನಿನ್ನ ಮಹಿಮೆಪಡಿಸುವೆನು, ನಿನ್ನ ಮಹಿಮೆಪಡಿಸುವೆನು, ನಿನ್ನ ಮಹಿಮೆಪಡಿಸುವೆನು. ನಿನ್ನ ಸ್ತುತಿಸುವೆನಯ್ಯ యేసయ్ಯ, ನಿನ್ನ ಸ್ತುತಿಸುವೆನಯ್ಯ యేసయ్ಯ, ನಿನ್ನ ಸ್ತುತಿಸುವೆನಯ್ಯ యేసయ్ಯ, ನಿನ್ನ ಸ್ತುತಿಸುವೆನಯ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನ ನಾವು ಸ್ತುತಿಸುವಂತೆ, ನಿನ್ನನ್ನೇ ನಾವು ಮಹಿಮೆಪಡಿಸುವಂತೆ, ನಿನ್ನನ್ನೇ ಘನಪಡಿಸುವಂತೆ. ದೇವರೇ, ನೀನನ್ನು ಕೊಟ್ಟ ಈ ಸಮಯಕ್ಕಾಗಿ ಸ್ತೋತ್ರ, ನೀನು ಕೊಟ್ಟ ಈ ದಿನಕ್ಕಾಗಿ ಸ್ತೋತ್ರ, ನೀನು ಕೊಟ್ಟ ಈ ಕೃಪೆಗಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹೌದೇವರೇ, ನೀನೇ ನಮ್ಮ ಹಾಗೂ ಸತ್ಯವು ಜೀವವೂ ಆಗಿದ್ದಿ ಅಪ್ಪ. ನಿನ್ನ ಹೊರತು ನಾವು ಯಾರ ಬಳಿಗೂ ಹೋಗಲ್ಲ ದೇವರೇ. ನಿನ್ನಲ್ಲಿ ನಿತ್ಯ ಜೀವನ ವಾಕ್ಯವನ್ನು ಉಳಿಸಲ್ಲ. ಓ ದೇವರೇ, ಓ ದೇವರೇ, ನಾವು ನಿನ್ನೆ ಪ್ರಾರ್ಥಿಸ್ತೇವಪ್ಪ.
ನಾವು ನಿನ್ನ ಮನೆಗೆ ಬರುತ್ತೇವೆ ದೇವರೇ. ನಾವು ನಿಮ್ಮನ್ನು ದೃಷ್ಟಿಸಿ ನೋಡುವವರಾಗಿದ್ದೇವೆ ದೇವರೇ. ಅಪ್ಪ, ನಿನ್ನ ನಾವು ದೃಷ್ಟಿಸುವವರ ಮಕ್ಕಳು ಎಂದಿಗೂ ಲಜ್ಜೆ ಬಿಡಾಗುವುದಿಲ್ಲ. ಅವರ ಮಕ್ಕಳು ದೇವರೇ ಸೂರ್ಯನಿಂದಲೂ ಪ್ರಕಾಶಮಾನ ಹೊಂದುವ ಹಾಗೆ ದೇವರೇ ಆಶೀರ್ವಾದ ಮಾಡುವ ದೇವರೇ ಆಗಿದೆಯಲ್ಲ. ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಅಪ್ಪ. ನಾವು ಮಹಿಮೆಪಡಿಸುತ್ತೇವೆ ದೇವರೇ. ನಾವು ನಿಮ್ಮನ್ನ ಹುಡುಕದಿದ್ದರು ನೀವು ನಮ್ಮ ಹುಡುಕಿ ಬಂದು ರಕ್ಷಣೆ ಕೊಟ್ಟಂತ ರಕ್ಷಕನು ನೀನಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ನಿನ್ನನ್ನೇ ನಾವು ಮಹಿಮೆಪಡಿಸುತ್ತೇವೆ ದೇವರೇ. ನಿನ್ನನ್ನೇ ನಾವು ಗುಣಪಡಿಸುತ್ತೇವೆ ದೇವರೇ. ಹೋಗಂತಾನೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನೇ ನಮ್ಮ ಫಲವು, ನೀನೇ ನಮ್ಮ ಹಳ್ಳಿಯಾಗಿರುವುದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಕೋಟೆಯಾಗುವುದಕ್ಕಾಗಿ ಸ್ತೋತ್ರ. ಓದೋಲ್ಲಿ ನಿನಗೆ ಸರಿಸಾಟಿಯಾದ ದೇವರು ಲೋಕದಲ್ಲಿ ಯಾರಿಲ್ಲ ದೇವರೇ. ಎಲ್ಲ ದೇವರುಗಳು ಅದ್ವಿತೀಯನಾದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಓ ದೇವರು, ನೀನು ಉನ್ನತನಾದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಎಲ್ಲ ಕೋಟಿ ದೇವದೂತರುಗಳು ನೀವು ನನ್ನ ಪರಿಶುದ್ಧನು ಎಂದು ಪ್ರತಿ ಕ್ಷಣವೂ ಕೂಡ ಆರಾಧನೆ ಮಾಡುತ್ತಲೇ ಇರುವಂತ ಮಹಾಪರಿಶುದ್ಧನಾದ ದೇವರು, ಏಕೈಕ ದೇವರು, ಅದು ನೀನು ಮಾತ್ರನೇ ಆಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಲೋಕದಲ್ಲಿರುವಂತಹ ದೇವರೇ, ನಾವು ಕೂಡ ನೀನು ಪರಿಶುದ್ಧನೇ ಎಂಬುದಾಗಿದ್ದಾನೆ ನಾವು ಮಹಿಮೆಪಡಿಸುತ್ತೇವಪ್ಪ. ನಿನ್ನನ್ನೇ ನಾವು ಘನಪಡಿಸುತ್ತೇವೆ ದೇವರೇ. ನಿನ್ನನ್ನೇ ನಾವು ಆರಾಧಿಸುವವರಾಗಿದ್ದೇವೆ ದೇವರೇ. ಪ್ರಾಯದ ಸಿಂಹಗಳು ಒಂಟೆಗಳಂತೆ ಹಸಿದಾರು, ಆದರೆ ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಕೊರತೆಯೂ ಇಲ್ಲ ಎಂಬುದಾಗಿರುವುದಕ್ಕಾಗಿ ಸ್ತೋತ್ರ. ಓ ದೇವರೇ, ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ, ಆರಾಧಿಸುವವರಿಗೆ ಯಾವ ಕೊರತೆ ಇಲ್ಲದ ಹಾಗೆ ನಿನ್ನ ಮಾತು ನಡೆಸುವುದು ಶಕ್ತನಾಗಿರುವುದಕ್ಕಾಗಿ ನಾವು ನಮಗೆ ಸ್ತೋತ್ರವನ್ನು ಅರ್ಪಿಸುತ್ತೇವೆ ದೇವರೇ. ಓ ದೇವರೇ, ನಿನ್ನನ್ನೇ ನಾವು ಮಹಿಮೆಪಡಿಸುತ್ತೇವಪ್ಪ. ನಿನ್ನನ್ನೇ ಘನಪಡಿಸುತ್ತೇವೆ. ಓ ಕರ್ತನೇ, ನಿನ್ನನ್ನೇ ನಾವು ಆರಾಧಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓ ದೇವರೇ, ಬೆಳಕಾಗಿ ಬಂದು ನನ್ನನ್ನು ನೀನಿಸಿದೆ. ಇಕ್ಕಟ್ಟಿನಲ್ಲಿ ಸಹಾಯ ತಂದು ನನ್ನನ್ನು ಬಲಪಡಿಸಿದೆ. ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನನ್ನನ್ನು ನಡೆಸಿದೆ. ಇಕ್ಕಟ್ಟಿನಲ್ಲಿ ಸಹಾಯ ತಂದು ನನ್ನನ್ನು ಬಲಪಡಿಸಿದೆ. ಎಬ್ಬಿನೇಜರೇ ನನ್ನನ್ನು ನಡೆಸಿದೆ.
ಪರಿಶುದ್ಧಾತ್ಮನ ನನಗೆ ತಂದು ನನ್ನನ್ನು ಪ್ರೀತಿಯಾಗಿಸಿದೆ. ಕಲ್ವಾರಿಯಲ್ಲಿ ರಕ್ತವ ಸುರಿಸಿ ನನ್ನನ್ನು ರಕ್ಷಿಸಿದೆ. ಪರಿಶುದ್ಧಾತ್ಮನ ನನಗೆ ತಂದು ಪ್ರೀತಿಯಾಗಿಸಿದೆ. ಎಲ್ರೋಹಿಯೇ ಎಲ್ರೋಹಿಯೇ ನನ್ನನ್ನು ತಂದಿರುವೆ. ಎಲ್ರೋಹಿಯೇ ಎಲ್ರೋಹಿಯೇ ನನ್ನನ್ನು ತಂದಿರುವೆ. ಆರಾಧನೆ 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 ನಿಮಗೆ ಆರಾಧನೆ 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 ನಿಮಗೆ ಆರಾಧನೆ. ಉನ್ನತನೇ ನಿನ್ನನ್ನೇ ನಂಬಿ ಕಾಪಾಡುವೆ. ಉನ್ನತನೇ ನಿನ್ನನ್ನು ನಂಬಿ ನಾ ಮಾಡುವೆ. ಉನ್ನತನೇ ನಿನ್ನನ್ನು ನಂಬಿ ನಾ ಮಾಡುವೆ. ಉನ್ನತನೇ ನಿನ್ನನ್ನೇ ನಂಬಿ ನಾ ಮಾಡುವೆ. ಆರಾಧನೆ 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 ನಿಮಗೆ ಆರಾಧನೆ. 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 ಹಾಲೆಲೂಯಾ. ಹೌದು ದೇವರೇ, ನಾವು ನಿಮ್ಮನ್ನು ಆರಾಧನೆ ಮಾಡುತ್ತೇವೆ. ಅಪ್ಪ, ಕತ್ತಲೆಯಲ್ಲಿ ಇದ್ದಂಥ ನಮಗೆ ಇನ್ನು ಬೆಳಕಾಗಿ ಬಂದ ದೇವರಾಗುವುದಕ್ಕಾಗಿ ಸ್ತೋತ್ರ. ಓ ದೇವರ, ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನಾಗಿ ನೀವು ಬಂದು ನಮ್ಮನ್ನೆಲ್ಲ ಇಕ್ಕಟ್ಟುಗಳಿಂದ ಕೇಡುಗಳಿಂದ ಗಂಡಾಂತರಗಳಿಂದ ನಮ್ಮನ್ನು ತಪ್ಪಿಸಿದ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅನೇಕ ಸಾರಿ ಓ ದೇವರೇ, ನಾವು ಹೋಗುವ ಮಾರ್ಗದಲ್ಲಿ ಬರುವ ಮಾರ್ಗದಲ್ಲಿ ನೀವು ನಮಗೆ ಸಹಾಯ ಮಾಡಿ ಎಲ್ಲ ಕೇಳುಗಳಿಂದ ಆಕ್ಸಿಡೆಂಟ್ಗಳಿಂದ ಎಲ್ಲವುಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿ ನಡೆಸುತ್ತಾ ಬಂದ ದೇವರು ನೀನಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಓ ದೇವರೇ, ನೀವು ಮಾಡಿದ ಉಪಕಾರಗಳು ಹೇರಳವಾಗಿರುವುದಕ್ಕಾಗಿ ಸ್ತೋತ್ರ ದೇವರೇ. ಓ ಕಲ್ವಾರಿಯಲ್ಲಿ ನೀವು ಸುರಿಸಿದಂಥ ರಕ್ತ ಅದು ನಮಗಾಗಿ ಆಗಿರುವುದಕ್ಕಾಗಿ ಸ್ತೋತ್ರ. ಓ ದೇವರೇ, ಆಮೇಲೆ ರಕ್ತವನ್ನು ಸುರಿಸಿ ನೀನು ನಮಗೆ ರಕ್ಷಣೆಯನ್ನು ಕೊಟ್ಟ ರಕ್ಷಕನು ನೀನಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ನಿನ್ನನ್ನೇ ನಾವು ಮಹಿಮೆ ಪಡಿಸುತ್ತೇವೆ ದೇವರೇ. ಒಳ್ಳೆಯವರಿಗಾಗಿ ಲೋಕದಲ್ಲಿ ಯಾರಾದರೂ ಪ್ರಾಣ ಕೊಡಬಹುದು, ಆದರೆ ನಾವು ಕೆಟ್ಟವರಾಗಿದ್ದಾಗೋ ನಾವು ಪಾಪಿಗಳಾಗಿದ್ದಾಗೋ ನಮಗಾಗಿ ಪ್ರಾಣವನ್ನು ಕೊಟ್ಟಂತ ಏಕೈಕ ದೇವರು ಯೇಸುವೇ, ಅದು ನೀನು ಮಾತ್ರನೇ ಆಗಿರುವುದಕ್ಕಾಗಿ ಸ್ತೋತ್ರ. ಪಾಪಿಗಳಿಗಾಗಿ ಸತ್ತ ದೇವರು ಯೇಸುವೇ ನೀನಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಲೋಕದಲ್ಲೆಲ್ಲ ಪಾಪಿಗಳಲ್ಲಿ ಪ್ರಧಾನ ಪಾಪಿಗಳಲ್ಲಿ ಅತ್ಯಂತ ಪ್ರಧಾನ ಪಾಪಿಯಾದ ನಮಗಾಗಿ ನನಗಾಗಿ ನೀವು ಶಿಲುಬೆಯಲ್ಲಿ ಸತ್ತದಕ್ಕಾಗಿ ಸ್ತೋತ್ರ. ನೀನು ಆ ಶಿಲುಬೆಯಲ್ಲಿ ಸತ್ತ ನಿಮಿತ್ತ ನಾನು ನಿನ್ನ ಬದುಕಿಸಿದಕ್ಕಾಗಿ ಸ್ತೋತ್ರ ದೇವರೇ.
ಓ ದೇವರೇ, ಆ ನಿನ್ನ ತ್ಯಾಗಕ್ಕಾಗಿ ಸ್ತೋತ್ರ, ಆ ನಿನ್ನ ಜೀವಕ್ಕಾಗಿ ಸ್ತೋತ್ರ, ನಿನ್ನ ಜೀವವನ್ನು ಕೊಟ್ಟು ನಮ್ಮ ಜೀವವನ್ನು ಉಳಿಸಿದ್ದಕ್ಕಾಗಿ ಸ್ತೋತ್ರ. ಓ ದೇವರೇ, ನರಕದ ಪಾಲಾಗಿ ಬರಬೇಕಾದಂಥ ನಮಗೆ ನಿನ್ನ ಬೆಲೆಯುಳ್ಳ ರಕ್ಷಣೆಯನ್ನು ದಯಪಾಲಿಸುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಓ ದೇವರೇ, ನಿನಗೆ ಮಹಿಮೆ ಉಂಟಾಗಲಿಯಪ್ಪ. ಓ ಪರಿಶುದ್ಧ ಆತ್ಮನನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ವೇಳೆಯಲ್ಲೂ ಓ ದೇವರೇ, ಆತನನ್ನು ಅನುಸರಿಸಿ ನಾವು ನಡೆಯುವಂತೆ, ಜೀವಿಸುವಂತೆ ದೇವರಾತ್ಮನೆ ನೀನು ನನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವಪ್ಪ. ನಿನ್ನನ್ನೇ ನಾವು ಮಹಿಮೆಪಡಿಸುತ್ತೇವೆ, ನಿನ್ನನ್ನೇ ನಾವು ಗಣಪಡಿಸುವರಾಗಿದ್ದೇವೆ. ಹಲ್ಲೆಲೂಯಾ. ದೇವರೇ, ನಿಮ್ಮನ್ನು ಹಾಡುತ್ತಾ, ನಿಮ್ಮನ್ನು ಹರಿಸುತ್ತಾ, ನಿಮ್ಮ ಹೆಸರನ್ನ ಮೇಲೆತ್ತುತ್ತಾ ನಿಮ್ಮನ್ನೇ ನಾವು ಮಹಿಮೆ ಪಡಿಸುವಂತೆ ನೀನೇ ನಮ್ಮ ಸಭೆಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ಈ ಆಶೀರ್ವಾದ ಇನ್ನೂ ಅನೇಕರಿಗೆ ಅದು ಆಶೀರ್ವಾದವನ್ನು ಉಂಟು ಮಾಡಲಿ ಲೋಕದಲ್ಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಓ ದೇವರೇ, ನಿನ್ನನ್ನು ಹೀಗೆ ನಾವು ಇನ್ನೂ ಆರಾಧನೆ ಮಾಡುವಂತೆ, ನಿನ್ನನ್ನೇ ನಾವು ಇನ್ನೂ ಮಹಿಮೆ ಪಡಿಸುವಂತೆ ದೇವರಾತ್ಮನೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸಪ್ಪ. ಅದಕ್ಕಾಗಿ ಸ್ತೋತ್ರ. ನಿನ್ನ ಆತ್ಮನ ಸ್ಪರ್ಶ ನಮ್ಮಲ್ಲಿ ಉಂಟಾಗಲಿ, ನಿನ್ನ ಆತ್ಮನ ಚಲನೆ ನಮ್ಮಲ್ಲಿ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಾನು ಆರಾಧನೆ ಮಾಡುವಂಥವ್ರು ಇಂಥವೇ ಆಗಿರಬೇಕು ಅಂತ ನೀನು ಹೇಳಿದ್ದಕ್ಕಾಗಿ ಸ್ತೋತ್ರ. ನಿನ್ನನ್ನು ಆರಾಧನೆ ಮಾಡುವಂಥ ನಾವು ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯಕ್ಕೆ ತಕ್ಕ ಹಾಗೆ ನಿಮ್ಮನ್ನು ಆರಾಧನೆ ಮಾಡುವಂತೆ ಆಶೀರ್ವದಿಸಿ ನೀನೇ ನಮ್ಮನ್ನು ನಡೆಸಪ್ಪ. ಅದಕ್ಕಾಗಿ ನಾವು ನಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬಲದಿಂದಲೂ ನಮ್ಮ ಸೃಷ್ಟಿಕರ್ತನಾದ ದೇವರೇ ನಾವು ನಿಮ್ಮನ್ನು ಆರಾಧನೆ ಮಾಡುವಂತೆ, ನಿಮ್ಮನ್ನೇ ನಾವು ಮಹಿಮೆ ಪಡಿಸುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸಪ್ಪ. ಓ ಹಲ್ಲೆಲೂಯಾ. ಇದುವರೆಗೂ ಸಹಾಯ Sudra
ಇದುವರೆಗೂ ಸಹಾಯ ನೀನೇ. ಎಲ್ಲೋ ನನ್ನನ್ನು ನಂಬಿದೆ, ನಿನ್ನೆ ನಾನು ನಂಬಿಸಬೇಕು. ಎಲ್ಲೋ ನನ್ನನ್ನು ನಂಬಿದೆ, ನಿನ್ನೆ ನಾನು ನಂಬಿಸಬೇಕು. ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ತಡೆಗಳ ನೀಗಿಸಿದೆ, ಕತ್ತರಿಸಲು ಬಿಡಲೇ ಇಲ್ಲ. ತಡೆಗಳ ನೀಗಿಸಿದೆ, ಕತ್ತರಿಸಲು ಬಿಡಲೇ ಇಲ್ಲ. ಸೋತು ಹೋದ ದಿನವೆಲ್ಲ ಸಂತೈಸಿ ನನ್ನನ್ನು ಹೊತ್ತು ನಡೆಸಿದೆ. ಸೋತು ಹೋದ ದಿನವೆಲ್ಲ ಹೊತ್ತು ನನ್ನ ಸಾಗಿಸಿ ಸಾಯಂತೆ ಸಂತೈಸಿದೆ. ನನ್ನೆಸೆಯ ಸೋತು ಹೋದ ದಿನವೆಲ್ಲ ನನ್ನ ಸಾಗಿಸಿ ಸಾಯಂತೆ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಇದುವರೆಗೂ ಸಹಾಯ ನೀನೇ. ಇದುವರೆಗೂ ಸಹಾಯ ನೀನೇ. ಸುಖವಾದಿ ಸುಖವಾದಿ ಗಾಯದಿಂದ ಸುಖವಾದೆ ಸಂತುಕ ವೈದ್ಯನು ನೀನೇ. ನನ್ನೆಸೆಯ ಸುಖವಾದೆ ಸುಖವಾದೆ ಗಾಯದಿಂದ ಸುಖವಾದೆ ಸಂತುಕ ವೈದ್ಯನು ನೀನೇ. ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಯೆಹೋವನೇ ನೀನೇ ಇದುವರೆಗೂ ಸಹಾಯ ನೀನೇ. ಇದುವರೆಗೂ ಸಹಾಯ ನೀನೇ. ಎಲ್ಲೋಹಿ ಎಲ್ಲೋಹಿ ನನ್ನನ್ನು ನಂಬಿದೆ, ಹೇಗೆ ಹೊಂದಿಸಲು. ಎಲ್ಲೋಹಿ ಎಲ್ಲೋಹಿ ನನ್ನನ್ನು ನಂಬಿದೆ, ಹೇಗೆ ನಾನು ಹೊಂದಿಸಲಿ. ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಹಲ್ಲೆಲೂಯಾ ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಹಲ್ಲೆಲೂಯಾ ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಕೋಟಿ ಕೋಟಿ ಸ್ತೋತ್ರ. ಕೋಟಿ
ನಾವೆರಡು ಕರಗಳನ್ನು ಬೇರಾಗಿ ತೊಟ್ಟಿದ್ದ ನಮ್ಮ ದೇವರನ್ನು ಮಹಿಮೆಪಡಿಸುವವರಾಗಿ ಹಾಲೆಲೂಯಾ ಹಾಲೆಲೂಯಾ ಹೌದು ದೇವರೇ ಸಲ್ಲಿಸುವವರಾಗಿದ್ದೇವೆ. ಪರಾಕ್ರಮವುಳ್ಳ ನಮ್ಮ ಸರ್ವಶಕ್ತನಾದ ದೇವರೇ ನಿಮಗೆ ವಂದನೆ ನಾವು ಸಲ್ಲಿಸುವವರಾಗಿದ್ದೇವೆ. ನಿಮ್ಮನ್ನು ನಾವು ಮಹಿಮೆಪಡಿಸುವವರಾಗಿದ್ದೇವೆ. ನಿಮ್ಮನ್ನು ನಾವು ಸ್ತುತಿಸುವವರಾಗಿದ್ದೇವೆ. ಓ ನಮ್ಮ ತಂದೆ ನಮ್ಮ ದೇವರೇ ನಮ್ಮ ಆಶೀರ್ವಾದವು ಉನ್ನತವಾದ ಮೇಲೆಯೂ ಆಗುತ್ತದೆ ಕಡೆಗೆ ಸ್ತೋತ್ರ. ಓ ಅನಾರೋಗ್ಯದಲ್ಲಿರುವವರ ಮೇಲೆ ದೇವರ ಆತ್ಮನು ಚಲಿಸಲಿ, ಅವರಿಗೆ ಆರೋಗ್ಯವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇವೆ. ಯೇಸುವಿನ ಗಾಯಗಳು ಅವರನ್ನು ಹೊಡೆದೇ ಮಾಡಲಿ, ಅವರನ್ನು ಗುಣಪಡಿಸಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಓ ಬಲಹೀನರಿಗೆ ಯೇಸುವಿನ ಹೆಸರಿನಲ್ಲಿ ಬಲವು ಉಂಟಾಗಲೆಂದು ನಾವು ಪ್ರಾರ್ಥಿಸುತ್ತೇವೆ. ಓ ರಕ್ಷಣೆ ಇಲ್ಲದಿರುವ ರಕ್ಷಣೆ ಉಂಟಾಗಲೆಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಬಿಡುಗಡೆ ಇಲ್ಲದಿರುವವರಿಗೆ ಬಿಡುಗಡೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆರಾಧಿಸುವಾಗ ಬಿಡುಗಡೆ ಉಂಟಾಗಲಿ, ಆರಾಧಿಸುವಾಗ ದೇವರ ಮಹಿಮೆಯನ್ನು ಓ ದೇವರ ಆತ್ಮನಿಂದ ಕಾರ್ಯವನ್ನು ಫಲವಾಗಿ ಸಭೆಯಲ್ಲಿ ಮಾಡಲು ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಅದ್ಭುತಗಳನ್ನು ಮಾಡಿ ನಮ್ಮ ಆಶೀರ್ವಾದವನ್ನು ದಯಪಾಲಿಸುವ ನಿನ್ನ ಸಭೆಯು ಸಮೃದ್ಧಿಯಲ್ಲಿ ನೆಲೆಯುವಂತಾಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಓ ದೇವರೇ ನಿನ್ನ ಆರಾಧನೆ ಮಾಡುವಾಗ ನಿನ್ನ ಮಹಿಮೆ ಇಲ್ಲ, ಎಲ್ಲರೂ ನಿನ್ನ ಮಹಿಮೆಯನ್ನು ಕಾಣಲಿರುವರೆ. ಓ ದೇವರೇ ನಿನ್ನ ಮಹಿಮೆಯನ್ನು ಕಾಣಲೆಂದು ನಾವು ಪ್ರಾರ್ಥಿಸುತ್ತೇವೆ. ಎಲ್ಲರೂ ಅಂಧಕಾರಗಳು ಲೋಕದಲ್ಲಿ ಪ್ರದರ್ಶನ ಮಾಡಬಂದ ಶಕ್ತಿಗಳು ಎಲ್ಲ ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ದಯವಿಟ್ಟು ಅಜ್ಞಾನದ ದೇವರೇ ಅಜ್ಞಾನಿ ದಯವಿಟ್ಟು ಇಷ್ಟ ಇಲ್ಲದಿರುವೆಲ್ಲ ಕಾರ್ಯಗಳು ತೊಲಗಿ ಹೋಗಿಸಬೇಕ. ದೇವರೇ ನಿಮಗೆ ಇಷ್ಟವಾದ ಕಾರ್ಯಗಳು ಸಭೆಯಲ್ಲಿ ಆರಂಭವಾಗಿದ್ದು ನಾವು ಪ್ರಾರ್ಥಿಸುತ್ತೇವೆ. ಓ ದೇವರೇ ನಿಮಗೆ ಮಹಿಮೆಪಡಿಸುತ್ತಾರೆ. ಪ್ರತಿಯೊಂದು 100% ಫಲಗಳು ವೃಕ್ಷಗಳನ್ನಾಗಿ ಮಾರ್ಪಡಿಸಿ ಬಲವನ್ನಾಗಿಸಿ ಎಲ್ಲರನ್ನು ಅದಕ್ಕಾಗಿ ಸ್ತೋತ್ರ. ನಮ್ಮ ಮಕ್ಕಳೆಲ್ಲರಾದ ನಾವು ಕರ್ತನೇ ನೀನು ಪರಿಶುದ್ಧನಾಗಿರುವ ಪ್ರಕಾರ ನಾವೆಲ್ಲರೂ ಪರಿಶುದ್ಧವಾಗಿರುವಂತೆ, ಪರಿಶುದ್ಧತೆಯಲ್ಲಿ ನಡೆಯುವಂತೆ, ಪರಿಶುದ್ಧರಾಗಿ ಜೀವಿಸುವಂತೆ ದೇವರಾತ್ಮನೇ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸು. ನಿನ್ನ ಶುಭ ಕೃಪೆಯು ನಮ್ಮೆಲ್ಲರ ಮೇಲೆ ಉಂಟಾಗಲೆಂದು ನಾವು ಪ್ರಾರ್ಥಿಸುತ್ತೇವೆ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ 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 ದೇವರೇ. ಇದುವರೆಗೂ ದೇವರೇ ನಿನ್ನ ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯಕ್ಕೆ ತಕ್ಕ ಹಾಗೆ ನಮ್ಮ ದೇವರೇ ನಿನ್ನನ್ನು ಆರಾಧನೆ ಮಾಡುವಂತೆ, ನಿನ್ನನ್ನೇ ನಾವು ಮಹಿಮೆಪಡಿಸುವಂತೆ, ನಿನ್ನನ್ನೇ ಘನಪಡಿಸುವಂತೆ, ನೀನೇ ನಮ್ಮನ್ನು ಆಶೀರ್ವಾದ ಮಾಡಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅವರು ದೇವರ ಪ್ರಣಯದ ಸಿಂಹಗಳು ಒಟ್ಟಿಗಿಲ್ಲದೆ ಸಿಂಹವು ಆ ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಕೊರತೆ ಇಲ್ಲ ಅಂತ ಹೇಳಿದ ದೇವರ ನಿನ್ನ ಸನ್ನಿಧಾನದಲ್ಲಿ ನಾವೆಲ್ಲ ಬೇಡಿರುವಂಥ ಕೊರತೆಗಳನ್ನು ನೀಗಿಸಲು ಶಕ್ತನಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನನ್ನು ಆರಾಧನೆ ಮಾಡುವಂತೆ ಓ ದೇವರ ನಿನ್ನನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರ. ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಹೆಚ್ಚಾಗಿ ನಾವು ಇನ್ನೂ ಆರಾಧನೆ ಮಾಡುವಂತೆ ಕೃಪೆಯನ್ನು ಇನ್ನೂ ಅಧಿಕವಾಗಿ ಸಭೆಯ ಜನರೆಲ್ಲರಿಗೂ ಆ ದಾಹ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಇನ್ನು ದೇವರೇ ನಾವು ನಿಮ್ಮನ್ನು ಮಹಿಮೆಪಡಿಸುವಂತೆ, ಘನಪಡಿಸುವಂತೆ, ಆಶೀರ್ವದಿಸಿ ನಡೆಸು. ಇದು ಈ ಆರಾಧನೆಯನ್ನು ನೀನು ನಡೆಸಿಕೊಂಡು ಬಂದ ದೇವರಾತ್ಮನೆ ನೀವು ವಂದನೆಯನ್ನು ಸಲ್ಲಿಸುತ್ತೇವೆ. ಮುಂದಿನ ಎಲ್ಲ ಭಾಗಗಳನ್ನು ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇವೆ. ನೀನು ನಮ್ಮ ಮುಂದಿದ್ದು ನಡೆಸುವ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ ಎಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವುದೇ ತಂದೆ ಆದ ದೇವರೇ, ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಈಗ ಕಾಣಿಕೆ ತೆಗೆದುಕೊಳ್ಳುವ ಸಮಯ.
ಸಮೀಪಕ್ಕೆ ಯಾವ ಉಪದ್ರವಗಳು ಬರಲಾರದು. ಹಲ್ಲೆಲೂಯಾ. ನಮ್ಮನ್ನ ಕಾಪಾಡೋದಕ್ಕೆ ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ. ನಮ್ಮ ಕುಟುಂಬವನ್ನು ಕಾಪಾಡೋದು ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ದೇವರೇ ಕೊಟ್ಟಂತ ಕಾಂತಿಗಾಗಿ ತನ್ನ ವಾಕ್ಯದ ಮುಖಾಂತರ ದೇವರು ಆತ್ಮ ನಮ್ಮ ಸಂಗ ಮಾತನಾಡುವಂತೆ ನಮ್ಮ ಮಧ್ಯದಲ್ಲಿ ಯಾರು ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮ ತಂದೆ ಸ್ತೋತ್ರಪ್ಪ. ತಂದೆ ಆದಿ ದೇವರೇ ಮುಂಜಾನೆ ಸ್ತೋತ್ರ ಮಾಡ್ತೇವೆ. ಕರ್ತನ ಆದಿ ತಂದೆ ನಿಮಗೆ ಸ್ತೋತ್ರಪ್ಪ. ಕಾಣಿಕೆ ಕೊಟ್ಟರೆ ಕಾಣಿಕೆಗಳಿಗಪ್ಪ ಪಾದಿಸ್ತೇವಪ್ಪ. ಕೈಗಳಷ್ಟು ನೂರಷ್ಟೇ ನಾವು ಸೇರಿಸು ತಂದೆ. ನೀನು ಬಲಪಡಿಸಪ್ಪ. ಕೈಗಳು ಕುಟುಂಬ ಹೆಚ್ಚಾಗಿ ನೀನು ಆಶೀರ್ವಿಸು. ಬಲಪಡಿಸು ತಂದೆ. ನೀನು ಸಹಾಯ ಮಾಡಿ ಬಿಡುಗಡೆಕೊಡಪ್ಪ. ಈ ಕೊಟ್ಟಿದ್ದ ಕಾಣಿಕೆ ಐದಷ್ಟು ನೂರಷ್ಟು ಸಹಾಯ ಮಾಡ್ಬೇಕಂತ ನಾನು ಬೇಡ್ತದೇನಪ್ಪ. ಬಿಡುಗಡೆಕೊಡು, ಸಹಾಯ ಮಾಡು ಅಪ್ಪ. 5 ಮಂದಿ ಮಕ್ಕಳುಗಳ ಮುಟ್ಟ ಆಶೀರ್ವಿಸು, ಬಲಪಡಿಸು ದೇವರೇ. ಅಪ್ಪ ಜೀವನ ವಾಕ್ಯವನ್ನು ನೀನು ಮಾತನಾಡಪ್ಪ. ವಾಕ್ಯವನ್ನು ನೀನು ಮಾತನಾಡು, ಆಶೀರ್ವಿಸು ಅಪ್ಪ. ನೀನು ಸೇವಕರ ಮುಖಾಂತರ ದೇವರೇ ನೀನು ವಾಕ್ಯಗಳನ್ನು ಮಾತನಾಡು. ನೀನು ಎಚ್ಚರಿಸುವ ವಾಕ್ಯ ನಮಗೆ ಆಧರಿಸ್ತದೆ ಅಪ್ಪ. ನೀನು ವಾಕ್ಯಪ್ಪ, ಮೂಲ ವಾಕ್ಯಪ್ಪ ತಂದೆ. ನೀನು ಸಹಾಯ ಮಾಡು, ಒದಗಿಸಿಕೊಡು. ನಿನ್ನ ವಾಕ್ಯ ನಮ್ಮ ಹೃದಯದಾಗ ಇರಬೇಕಪ್ಪ. ನೀನು ಇರಬೇಕು ಸ್ವಾಮಿ. ದಯಪಾಲಿಸಬೇಕಂತ ತಂದೆ. ನಾವೇ ಪವಿತ್ರ ನಾವೇ ಜೀವನ ವಾಕ್ಯವಾಗಿ ಸ್ತೋತ್ರ ಮಾಡ್ತೇನಪ್ಪ. ಎಲ್ಲ ಶರೀರ ಪಾದಕ್ಕೆ ಬೇಡ್ತದೇನಪ್ಪ. ಮುಂದಿನ ಭಾಗ ನೀನು ನಡೆಸಿಕೊಡು. ಯೇಸುವನ್ನು ನಡೆಸಿಕೊಡು. ಸಹಾಯ ಅದ್ಭುತ ಕಾರ್ಯ ಮಾಡಪ್ಪ. ಯೇಸು ನಾವು ಬೇಡ್ತೇನೆ ತಂದೆ. ಆಮೆನ್. ಹಲ್ಲೆಲೂಯಾ. ನಾವೆಲ್ಲರೂ ಕರ್ತನಲ್ಲಿ ಸಂತೋಷವಾಗಿದ್ದೇವೆ. ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ನಾವು ಈ ದಿನ ದೇವರು ಆತ್ಮನು ತಾನೇ ನಮಗೆ ಕೊಟ್ಟಿರುವಂತ ಸಂದೇಶ ದೇವರ ಕರೆ. ದೇವರ ಕರೆಯ ಕುರಿತಾಗಿ ಈ ದಿನ ನಾವು ದೇವರ ವಾಕ್ಯವನ್ನ ದೇವರ ಆತ್ಮ ಈ ದಿನ ನಮ್ಮ ಸಂಘ ಮಾತನಾಡುವಂತ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವರಾಯೋಣ. ಆದಿಕಾಂಡ 12ನೇ ಅಧ್ಯಾಯ 1ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವರಾಯೋಣ. Genesis chapter 12 verse 1 ಅಲ್ಲಿ ದೇವರು ಸಭೆ ಆದ ನಮ್ಮೆಲ್ಲರ ಸಂಗಡ ಆತನು ಈ ದಿನ ನಮ್ಮೆಲ್ಲರ ಸಂಗಡ ಈ ರೀತಿ ಆತನು ಮಾತನಾಡ್ತಾ ಇದ್ದಾನೆ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಹಲ್ಲೆಲೂಯಾ. ಈ ದಿನ ದೇವರು ಕೊಟ್ಟ ವಾಕ್ಯ ಇದಾಗಿದೆ. ಆಮೇಲೆ ಇಲ್ಲಿ ದೇವರು ಒಬ್ಬನನ್ನ ಕರೀತಾ ಇದ್ದಾನೆ. ಅವನ ಹೆಸರು ಅಬ್ರಹಾಮ. ಹಲ್ಲೆಲೂಯಾ. ಈ ಅಬ್ರಹಾಮನನ್ನ ದೇವರು ಕರೀತಾ ಇದ್ದಾನೆ. ಅಬ್ರಹಾಮನೇ, ನಿನಗೆ ನಾನು ಹೇಳೋದೇನೆಂದ್ರೆ ನೀನು ಸ್ವದೇಶ ಅಂದ್ರೆ ಸ್ವಂತ ದೇಶವನ್ನ ಬಿಡಬೇಕು ಎಂಬುದಾಗಿ ದೇವರು ಮೊದಲನೇದಾಗಿ ಅಬ್ರಹಾಮನಿಗೆ ಕೊಟ್ಟಂತ ಟಾರ್ಗೆಟ್ ಗುರಿ ಅದಾಗಿದೆ. ಆದರೆ ಅಬ್ರಹಾಮನು ಫಸ್ಟ್ ಏನ್ ಬಿಡ್ಬೇಕಂದ್ರೆ ಸ್ವದೇಶವನ್ನ ಬಿಡಬೇಕು. ನಂತರ ಏನ್ ಬಿಡ್ಬೇಕಂದ್ರೆ ಎರಡನೇದಾಗಿ ಬಂಧು ಬಳಗವನ್ನ ಬಿಡಬೇಕು. ಮೂರನೇದಾಗಿ ಏನ್ ಬಿಡ್ಬೇಕಂದ್ರೆ ತಂದೆಯ ಮನೆಯನ್ನ ಬಿಡಬೇಕು ಅಂತ ಯಾರು ಹೇಳ್ತವ್ರೆ? ದೇವ್ರು ಹೇಳ್ತವ್ರೆ, ನಾನು ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ದೇವರು 2ನೇ ವಾಕ್ಯದಲ್ಲಿ ಮುಂದೆ ಹೇಳ್ತಾ ಇದ್ದಾನೆ, ಇವೆಲ್ಲ ಬಿಟ್ರೆ ನಿನ್ಗೆ ದೊಡ್ಡ ಆಶೀರ್ವಾದ ಅಬ್ರಹಾಮನೇ ಇದೆ ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಾವು ಕೂಡ ದೇವರು ಕೂಡ ನಮಗೂ ಕೂಡ ಏನಾದರೂ ಕೆಲವೊಂದನ್ನ ಬಿಟ್ಟು ಬಿಡು ಎಂಬುದಾಗಿ ಹೇಳ್ತಾನೆ. ಏನ್ ಮಾಡ್ಬೇಕು? ಬಿಟ್ಬಿಡ್ಬೇಕು. ಅವಾಗ ನಾವು ಬಿಟ್ರೆ ದೊಡ್ಡ ಆಶೀರ್ವಾದ ನಮಗೆ ಸಿಗುತ್ತೆ. ದೇವರಲ್ಲಿ ನಾವು ಬಿಡಲ್ಲ ಎಂಬುದಾಗಿ ನಾನು ಕೆಲವು ವಿಷಯಗಳನ್ನ ನಾವು ಬಿಡ್ಕೊಂಡ್ಬಿಟ್ಟಿದ್ರೆ ಅದು ನಮಗೆ ಮುಂದಿನ ದಿನಗಳಲ್ಲಿ ಮುಂದಿನ ಭವಿಷ್ಯದಲ್ಲಿ ಅದು ನಮಗೆ ಶಾಪವಾಗಿ ನಿಲ್ಲುತ್ತೆ. ಅಬ್ರಹಾಮನಿಗೆ ದೇವರು ಹೇಳ್ತಾ ಇದ್ದಾನೆ, ನೀನು ಸ್ವಂತ ದೇಶವನ್ನು ಬಿಡು, ಬಂಧು ಬಳಗದವ್ರನ್ನ ಬಿಟ್ಬಿಡು, ತಂದೆ ಮನೆಯನ್ನ ಬಿಟ್ಬಿಡು. ಯಾಕಂದ್ರೆ ಇವರೊಬ್ಬ ತೆರಹ ಆಗಿದ್ದಾನೆ. ಇವರೊಬ್ಬ ಆಗಿನ ಕಾಲದಲ್ಲೇ ಕ್ರಿಸ್ತ ಪೂರ್ವ ಕಾಲಘಟ್ಟದಲ್ಲೇ ಅಬ್ರಹಾಮನ್ ಏನ್ ಮಾಡಿದ್ದಾನೆ? ಮನೆಯನ್ನ ಕಟ್ಟಿದ್ದಾನೆ. ಹಂಗಾಗಿ ತಂದೆಯ ಮನೆಯನ್ನು ಕೂಡ ಅಬ್ರಹಾಮನೇ ಬಿಟ್ಬಿಡು, ನಿಮ್ಮ ಅಪ್ಪನ ಮನೆಯನ್ನ ನಂಬ್ಕೊಬೇಡ ಅಂದಾಗಿ ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ. ಇದನ್ನ ನಮಗೂ ಕೂಡ ನಮಗೆ ಬಹಳ ಪ್ರೀತಿ ಇರೋದು, ನಮ್ಗೆ ಇಷ್ಟ ಇರೋದು, ನಮಗೆ ಕೆಲವು ಪಾಪಗಳು ಇವೆಲ್ಲ ಬಿಡು ಎಂಬುದಾಗಿ ದೇವರು ಹೇಳ್ತಾನೆ. ಆಗ ನಾವು ಬಿಟ್ಟು ಬಿಡಬೇಕು. ಆಗ ಬಿಟ್ರೆ ನಮಗೆ ಮುಂದೆ ದೊಡ್ಡ ಆಶೀರ್ವಾದಗಳನ್ನ ದೇವರು ದಯಪಾಲಿಸ್ತಾನೆ. ದೇವರು ಹೇಳಿದ್ದನ್ನ ನಾವು ಬಿಡದೆ ಹೋದಾಗ ನಮಗೆ ಮುಂದಿನ ಭವಿಷ್ಯದಲ್ಲಿ ಅದು ನಮಗೆ ಒಂದು ಶಾಪವಾಗಿ ನಿಲ್ಲುವಂಥದ್ದಾಗಿದೆ. ಆಗ ನಾವು ಹೋರಾಡ್ತೇವೆ.
ಹಿಂಗಾಗ್ಬಿಟ್ಟು, ಯಾಕೆ ಈ ನಷ್ಟ ಉಂಟಾಯಿತು, ಯಾಕೆ ಈ ಹೋರಾಟ, ಯಾಕೆ ಈ ಚಿಂತೆ, ಯಾಕೆ ಈ ಕಳವಳ, ಯಾಕೆ ಈ ಕಣ್ಣೀರು ಎಂಬುದಾಗಿ ಅವಾಗ ದುಃಖಿಸ್ಬೇಕಾಗುತ್ತೆ. ಆದರೆ ಕಾರಣ ದೇವರು ನಮ್ಗೆ ಯಾವಾಗ ಏನನ್ನ ಬಿಡು ಅಂತ ಹೇಳ್ತಾನೋ ಅದನ್ನ ನಾವು ಬಿಟ್ಟು ಬಿಡುವವರಾಗಿರ್ಬೇಕು. ಕೆಲವ್ರಿಗೆ ಅನ್ನದಾಸೆನ ಬಿಟ್ಟು ಬಿಡುವವರಾಗಿರ್ಬೇಕು. ಕೆಲವರಿಗೆ ಧೂಮಪಾನದ ವಿಷಯ ಚಟವಾಗಿರುತ್ತೆ, ಆ ಧೂಮಪಾನದ ವಿಷಯಗಳನ್ನು ನಾವು ಬಿಟ್ಟು ಬಿಡುವವರಾಗಿರ್ಬೇಕು. ಕೆಲವರಿಗೆ ಕುಡಿಕತನದ ಚಟ ಇರುತ್ತೆ, ಅವುಗಳನ್ನ ಬಿಟ್ಟು ಬಿಡು ಎಂಬುದಾಗಿ ದೇವರು ಹೇಳ್ತಾನೆ. ಆವಾಗ ನಾವು ಅವುಗಳನ್ನ ಬಿಟ್ಟು ಬಿಡಬೇಕು. ಕೆಲವರಿಗೆ ಪಾಪದ ವಿಷಯಗಳಿರುತ್ತೆ, ಪಾಪದ ವಿಷಯಗಳನ್ನ ಬಿಟ್ಬಿಡು ಎಂಬುದಾಗಿ ಹೇಳ್ತಾರೆ, ನಾವು ಬಿಟ್ಟು ಬಿಡುವವರಾಗಿರ್ಬೇಕು. ಕೆಲವರಿಗೆ ಅನೈತಿಕ ಸಂಬಂಧ ಇರುತ್ತೆ, ಅನೈತಿಕ ಸಂಬಂಧಗಳನ್ನ ನಾವು ಬಿಟ್ಟು ಬಿಡುವವರಾಗಿರ್ಬೇಕು. ಅಬ್ರಾಹ್ಮನಿಗೆ ಏನು ವಿಷಯಗಳನ್ನ ಬಿಡು ಎಂಬುದಾಗಿ ಹೇಳ್ತಿದ್ದಾನೆ ಅಂದ್ರೆ, ಸ್ವದೇಶ ಅಂದ್ರೆ ಸ್ವಂತ ದೇಶ ಅಂದ್ರೆ ಇವನಿಗೆ ಬಹಳ ಪ್ರೀತಿ. ಈ ದೇಶ ಬಿಟ್ಟು ನಾನು ಎಲ್ಲರೂ ಹೋಗಲ್ಲ, ಇದೇ ದೇಶದಲ್ಲಿ ಹುಟ್ಟಿದ್ದೀನಿ, ಇದೇ ದೇಶದಲ್ಲಿ ಇದ್ದು ಬಿಡ್ತೀನಿ ಎಂಬುದಾಗಿ ಅಬ್ರಾಹ್ಮನ್ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದ. ಹಾಗಾಗಿ ಅಬ್ರಾಹ್ಮನಿಗೆ ದೇವರು ಹೇಳ್ತಿದ್ದಾನೆ, ನೀನು ನಿನ್ನ ಸ್ವಂತ ದೇಶವನ್ನ ಬಿಡಬೇಕು ಅಬ್ರಾಹ್ಮಣೆ, ನೀನು ನಾನು ಮತ್ತೊಂದು ದೇಶವನ್ನು ಕೊಡ್ತೇನೆ ಎಂಬುದಾಗಿ. ಹಾಲೆಲೂಯಾ. ಆಗ ಅಬ್ರಾಹ್ಮನು ಸ್ವದೇಶವನ್ನ ಬಿಡ್ತಾನೆ. ಹಾಲೆಲೂಯಾ. ನಂತರ ಬಂಧು ಬಳಗದವರು ಅಂದ್ರೆ ಬಹಳ ಪ್ರೀತಿ, ನೆಂಟರು ಅಂದ್ರೆ ಎಲ್ರಿಗೂ ಇಷ್ಟ. ನೆಂಟರು ಮನೆಗಳು ಅಂದ್ರೆ ಹೋಗೋದು ಬರೋದು, ತಿನ್ನೋದು ಕುಡಿಯೋದು ಮಜಾ ಮಾಡೋದು ಅಂದ್ರೆ ಅವ್ರ ಜೊತೆಗೆ ಅನೇಕರಿಗೆ ಬಹಳ ಇಷ್ಟ. ಕೆಲವರಿಗೆ ನೆಂಟರ ಜೊತೆಗೆ ಸಂಬಂಧಿಕರ ಜೊತೆಗೆ ಎಲ್ಲಿಂದ ಅವರು ದೇವರು ಈ ಮದ್ವೆ ಆ ಮದ್ವೆ ಈ ಫಂಕ್ಷನ್ ಆ ಫಂಕ್ಷನ್ ಟ್ರಿಪ್ ಎಲ್ಲ ಹೋಗೋದಕ್ಕೆ ಎಲ್ಲರ ಜೊತೆಲಿ ಬಹಳ ಸಂತೋಷ. ಅಂತ ಟೈಮಲ್ಲಿ ದೇವ್ರು ಹೇಳ್ತಾನೆ, ನೀವು ಇವ್ರನ್ನೆಲ್ಲರನ್ನು ಬಿಟ್ಟು ನಾನು ಹೇಳೋ ಕಡೆಗೆ ಬನ್ನಿ, ನಾನು ಹೇಳುವ ದೇಶಕ್ಕೆ ಹೋಗಿ, ಆಗ ನಿಮಗೆ ಬಹಳ ಆಶೀರ್ವಾದ ಉಂಟಾಗುತ್ತೆ ಎಂಬುದಾಗಿ. ಆನಂತರ ದೇವರು ಹೇಳ್ತಾನೆ ಅಬ್ರಾಹ್ಮನಿಗೆ, ತಂದೆ ಮನೆ ಮೇಲೆ ಬಹಳ ಪ್ರೀತಿ, ಚೆನ್ನಾಗಿ ಕಳಿಸಿದಾನಪ್ಪ ನಮ್ಮಪ್ಪ ಮನೆಯನ್ನ, ಅಪ್ಪನ ಮನೆ ಹೆಂಗ್ ಬಿಟ್ಟು ಅವನೇ ಎಂಬುದಾಗಿ ಅಬ್ರಾಹ್ಮನ ಟೆನ್ಷನ್ ತಗೊಂಡ್ಬಿಟ್ಟಿದ್ದಾನೆ. ಹಂಗಾಗಿ ದೇವರು ಅಬ್ರಾಹ್ಮನಿಗೆ ಹೇಳ್ತಾ ಇದ್ದಾನೆ, ಅಬ್ರಾಹ್ಮನೆ ನಿಮ್ಮಪ್ಪ ಮನೆ ಚೆನ್ನಾಗಿ ಕಟ್ಸವನೆ ಒಳ್ಳೆಯದೇ, ಆದ್ರೆ ಈ ಭೂಮಿ ಒಂದಿನ ನಾಶವಾಗುತ್ತೆ, ನಿಮ್ಮ ಅಪ್ಪನ ಮನೆ ಕೂಡ ಒಂದಿನ ನಾಶ ಆಗುತ್ತೆ. ಅದ್ರ ಮೇಲೆ ನಿನ್ನ ಪ್ರೀತಿ ಬಹಳ ಇಡಬೇಡ, ಆದ್ರೆ ನಾನು ನಿನಗೊಂದು ಮನೆ ಭೂಲೋಕದಲ್ಲಿ ಸಿದ್ಧ ಮಾಡಿದ್ದೀನಿ ಅಬ್ರಾಹ್ಮನೆ, ಹಂಗಾಗಿ ಈ ಭೂಲೋಕದ ಮನೆನ ಬಿಟ್ಬಿಡು ಎಂಬುದಾಗಿ ದೇವರು ಅಬ್ರಾಹ್ಮನಿಗೆ ಹೇಳ್ದ. ಅದರಂತೆ ಅಬ್ರಾಹ್ಮನ ಬಿಟ್ಬಿಡುವವನಾಗಿದ್ದಾನೆ. ಈ ಎಲ್ಲ ಬಿಟ್ಟು ಬರುವಾಗ ದೇವರು ಅವನಿಗೆ ಏನ್ ಕೊಡ್ತೇನೆ, ಏನು ಆಶೀರ್ವಾದ ಕೊಡ್ತೇನೆ ಎಂಬುದಾಗಿ ಆದಿಕಾಂಡ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ದೇವರ ಆತ್ಮನು ನಮ್ಮ ಸಂಗ ಮಾತನಾಡ್ತಿದ್ದಾರೆ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದದ ನಿಧಿಯಾಗುವಿ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂದಾಗಿ ಅಂತ ತಕ್ಷಣದಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಅಬ್ರಾಹ್ಮನು ಏನೆಲ್ಲ ಬಿಡ್ಬೇಕೆಂಬುದಾಗಿ ದೇವರು ಹೇಳಿದ್ನೋ ಅವೆಲ್ಲ ಬಿಟ್ಟು ಬಂದ್ರೆ ದೇವ್ರ ಮುಂದೆ ಒಂದು ವಾಗ್ದಾನ ಮಾಡ್ತಾ ಇದ್ದೇನೆ, ದೊಡ್ಡ ಆಶೀರ್ವಾದ. ಆ ದೊಡ್ಡ ಆಶೀರ್ವಾದ ಏನಂತ ನಾವು ನೋಡೋದಾದ್ರೆ, ನಾನಿನ್ನ ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ. ಹಲ್ಲೆಲೂಯಾ. ದೊಡ್ಡ ಜನಾಂಗ ಅಂದ್ರೆ ಅವನ ಸಂತತಿಯನ್ನ ದೇವರು ಆಕಾಶದ ನಕ್ಷತ್ರಗಳಂತೆ ಹೆಚ್ಚಿಸುವೆನು ಎಂಬುದಾಗಿ ದೇವರು ದೊಡ್ಡ ವಾಗ್ದಾನವನ್ನ ಅಬ್ರಾಹ್ಮನಿಗೆ ಮಾಡ್ತಾನೆ. ಅದೇ ರೀತಿಯಾಗಿ ದೇವರು ದೇವ ಮಕ್ಕಳಿಗೆ ಕೊಡುವಂತ ವಾಗ್ದಾನ ಯಾವತ್ತು ಸಣ್ಣ ಪುಟ್ಟ ಚಿಕ್ಕದಾಗಿರೋದಿಲ್ಲ, ಅದು ದೊಡ್ಡದಾಗಿರುತ್ತೆ. ಯಾಕೆಂದ್ರೆ ನಮ್ಮ ದೇವರು ಭೂಮಿ ಆಕಾಶಕ್ಕಿಂತಲೂ ದೊಡ್ಡ ದೇವರು. ದೊಡ್ಡ ದೇವರು ಏನೇ ಕೊಟ್ಟರು ದೊಡ್ಡದಾಗಿ ಕೊಡ್ತಾನೆ. ಲೋಕದ ತಂದೆ ತಾಯಿಗಳಾದ್ರೆ ಏನೇ ಮಕ್ಕಳು ಕೊಟ್ಟರು ಅವ್ರ ಕೈ ಎಷ್ಟು ಸಿಗುತ್ತೋ ಅಷ್ಟು ಮಾತ್ರ ಎತ್ತು ಕೊಡ್ತಾರೆ, ಅಷ್ಟೇನಾಗಿಸ್ನಾಗಲ್ಲ. ಆದ್ರೆ ನಮ್ಮ ದೇವ್ರ ಕೈ ಎಷ್ಟು ದೊಡ್ಡದು, ಭೂಮಿ ಆಕಾಶಕ್ಕಿಂತಲೂ ಆತನ ಕೈಗಳು ದೊಡ್ಡದು. ಆತನ ಕೈಗಳು ಆಕಾಶವನ್ನ ಹರಡಿತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾದ್ರೆ ಆಕಾಶಕ್ಕಿಂತಲೂ ನಮ್ಮ ದೇವರ ಕೈ ಅತ್ಯಂತ ದೊಡ್ಡದಾಗಿರುವಾಗ ಆತನೇನಾದ್ರೂ ಕೊಟ್ರೆ ನಮ್ಗೆ ಆಕಾಶಕ್ಕಿಂತಲೂ ದೊಡ್ಡದಾಗಿ ಕೊಡ್ತಾನೆ. ಹಲ್ಲೆಲೂಯಾ. ಇದನ್ನ ನಾವು ನಂಬುವವರಾಗಿರ್ಬೇಕು. ಆಗ ದೇವರು ನಮಗೂ ಕೂಡ ದೊಡ್ಡ ಆಶೀರ್ವಾದವನ್ನ ಈ ದಿನ ನಮಗೆ ಕೊಡ್ತಾನೆ, ನಮ್ಮ ಕುಟುಂಬಗಳಿಗೆ ಕೊಡ್ತಾನೆ, ನಮ್ಮ ತಲೆಮಾರುಗಳಿಗೆ ಕೊಟ್ಟು ದೇವರ ಆಶೀರ್ವಾದವಾಗಿ ನಮ್ಮನ್ನು ಬದಲಾಯಿಸಿ ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನ ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು. ಹಾಗೂ ಪ್ರಖ್ಯಾತಿ ಅಂದ್ರೆ
ಫೇಮಸ್ ಆಗೋದು, ಫುಲ್ ಹೆಸರು ವಾಸಿ ಆಗೋದು, ಫುಲ್ ಫೇಮಸ್ ಆಗೋದಕ್ಕೆ ಈಗಿನ ಕಾಲದವ್ರು ಅಂತೀವಿ ಎಷ್ಟು ಎಲ್ಲ ಒದ್ದಾಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಒದ್ದಾಡ್ತಾರೆ. ಫುಲ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟು ಅವ್ರ ಕಂಪ್ನಿಗಳ ಹೆಸರುವಾಸಿ ಆಗಬೇಕು ಎಂಬುದಾಗಿ ಅನೇಕ ಕಂಪ್ನಿಗಳು ಕೂಡ ಇವರು ಕೆಲಸ ಮಾಡ್ತಾನೆ ಅಂತಾರೆ. ಆದರೆ ಅಬ್ರಾಮ ಅವನ ಕಾಲದಿಂದ ಈಗಿನ ಕಾಲದಲ್ಲೂ ಒಂದಿನೂ ಹೆಸರುವಾಸಿ ಆಗಬೇಕು ಎಂಬುದಾಗಿ ಏನು ಮಾಡಲಿಲ್ಲ. ಆದರೆ ದೇವರು ಅವನ ಹೆಸರುವಾಸಿ ಆಗುವಂತೆ ಪ್ರಖ್ಯಾತಿಗೆ ಅವನ ಹೆಸರನ್ನ ತೆಗೆದುಕೊಂಡು ಬಂದನು. ಹಂಗಾಗಿ ಅಬ್ರಾಮ ಅಂದ್ರೆ ನಮಗೆ ಗೊತ್ತು, ಅವನು ಕೂಡ ದೇವ್ರ ಮಗ ಅಂದ್ರೆ ಹಾಗಾದ್ರೆ ಅವನಿದ್ದಿದ್ದು ಯಾವಾಗ 4,500,000 ವರ್ಷಗಳ ಹಿಂದಿನ ಕಾಲದಲ್ಲಿದ್ದ ಅವನ ಹೆಸರು ಇವತ್ತು ನಮಗೂ ಗೊತ್ತಿದೆ ಅಂದ್ರೆ ಅಲ್ಲಿ ಅರ್ಥ ಮಾಡ್ಕೋಬೇಕು ಅಬ್ರಾಮ ಎಷ್ಟು ಫೇಮಸ್ ಅಂತ. ಅಲ್ಲಿಯ ನಮ್ಮ ತಾತ ಮುತ್ತಾತನ ಹೆಸರುಗಳೇ ನಮ್ಗೆ ಇದ್ದವರು ಗೊತ್ತಿಲ್ಲ, ಆದ್ರೆ ಯಾರ ಹೆಸರು ಗೊತ್ತು? ಅಬ್ರಾಮನ ಹೆಸರು ಗೊತ್ತು ನಮ್ಗೆ. ಹಾಗಾದ್ರೆ ಅಬ್ರಾಮ ಎಷ್ಟು ಫೇಮಸ್? ಅದಕ್ಕೆ ಕಾರಣ ಅಬ್ರಾಮನು ಅವನು ತನ್ನ ಸ್ವಂತ ದೇಶವನ್ನ ಬಿಟ್ಟು ಬಂದ, ತನ್ನ ಸ್ವಂತ ಬಂಧು ಬಳಗದವ್ರನ್ನ ಬಿಟ್ಟು ಬಂದ, ತನ್ನ ಸ್ವಂತ ಅಪ್ಪನ ಮನೆಯನ್ನ ಬಿಟ್ಟು ಬಂದ. ಆದ ಕಾರಣ ದೇವರು ಅವನಿಗೆ ವಾಗ್ದಾನ ಮಾಡುವಂಥದ್ದು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದದ ನಿಧಿಯಾಗುತ್ತಿ ಎಂಬುದಾಗಿ ದೇವರು ಅಬ್ರಹಾಮನಿಗೆ ವಾಗ್ದಾನವನ್ನ ಮಾಡುವವನಾಗಿದ್ದಾನೆ. ಹಾಗಾದ್ರೆ ನಾವು ದೊಡ್ಡದಾಗಿ ಆಶೀರ್ವಾದದ ನಿಧಿ ಆಗ್ಬೇಕಂದ್ರೆ ನಾವು ದೇವರು ಹೇಳಿದ್ದಕ್ಕೆ ವಿಧೇಯರಾಗಿ ಜೀವಿಸುವವರಾಗಿರ್ಬೇಕು. ಯಾವಾಗ ದೇವರು ನಮಗೆ ಕೂಡ ಇರ್ತಾನೆ, ಇವುಗಳನ್ನ ಬಿಟ್ಟು ಬಿಡು ಎಂಬುದಾಗಿ ಕೆಲವು ತಪ್ಪುಗಳನ್ನ, ಕೆಲವು ಪಾಪಗಳನ್ನ, ಕೆಲವು ವ್ಯಕ್ತಿಗಳನ್ನ ಬಿಡು ಎಂಬುದಾಗಿ ದೇವರು ಯಾವಾಗ ನಮ್ಮ ಸಂಗ ಮಾತನಾಡ್ತಾನೋ ಆಗ ನಾವು ಅಂಥವ್ರನ್ನ ಬಿಟ್ಟು ಬಿಡುವವರಾಗಿರ್ಬೇಕು. ಪಾಪಗಳನ್ನ ಬಿಟ್ಟು ಪರಿಶುದ್ಧ ಮಾರ್ಗದಲ್ಲಿ ನಾವು ನಡೆಯುವವರಾಗಿರ್ಬೇಕು. ಆಗ ದೇವರು ನಮ್ಮನ್ನು ಆಶೀರ್ವಾದವಾಗಿ ಬದಲಾಯಿಸ್ತಾನೆ. ಆಗ ನಾವು ಆಶೀರ್ವಾದದ ನಿಧಿ ಆಗ್ತೇವೆ. ದೇವರು ಹೇಳಿದ್ದನ್ನ ಬಿಡದೇ ಇದ್ದಾಗ ನಾವೇನಾಗಲ್ಲ, ಆಶೀರ್ವಾದ ಬದಲಾಗಲ್ಲ, ಆಶೀರ್ವಾದದ ನಿಧಿ ಆಗಲ್ಲ. ಯಾಕೆಂದ್ರೆ ದೇವ್ರ ಮಾತಿಗೆ ವಿಧೇಯರಾದ್ರೆ ದೇವರು ಆಶೀರ್ವಾದವನ್ನ ಕೊಡ್ತಾನೆ. ಹಾಗೆ ವಿಧೇಯರಾದ್ರೆ ದೇವರು ಆಶೀರ್ವಾದವನ್ನು ಕೊಡಲ್ಲ. ಆದ್ರಿಂದ ದೇವರು ಆಶೀರ್ವಾದವನ್ನು ಹೊಂದಬೇಕಂದ್ರೆ ನಾವು ದೇವರ ಮಾತಿಗೆ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸುವವರಾಗಿರಬೇಕು. ಹಾಲೆಲೂಯಾ. ಅನಂತರ ಆದಿಕಾಂಡ 12ನೇ ವಾಕ್ಯದಲ್ಲಿ ನಾವೆಲ್ಲರೂ ಓದಿಕೊಳ್ಳೋಣ. Genesis chapter 12:3 ದೇವರು ಸಭೆಯಾದ ನಮ್ಮ ಸಂಘ ಈ ರೀತಿ ಮಾತನಾಡುತ್ತಿದ್ದಾನೆ, ನೀನು ಆಶೀರ್ವಾದ ನಿಧಿಯ ಮುಗಿ, ನಿನ್ನನ್ನು ಅರಸುವವರನ್ನು ಅರಸುವನು, ನಿನ್ನನ್ನು ಶಪಿಸುವವರನ್ನು ಶಪಿಸುವನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಹಾಲೆಲೂಯಾ. ಅಬ್ರಾಮ ಇರೋರ್ಗೂ ಕುಳುಗಳೇ ಇರಲಿಲ್ಲ. ಹಾಲೆಲೂಯಾ. ಆದರೆ ದೇವರು ಮುಂಚೆನೆ ಭವಿಷ್ಯತ್ ಕಾಲವನ್ನ ಆತನ ಹೇಳಬಲ್ಲ ಶಕ್ತನಾದ ದೇವರಾಗಿರೋದ್ರಿಂದ, ಯಾಕೆಂದ್ರೆ ಮುಂದೆ ಇವನ ಮಗ ಇಸಾಕ ಬರ್ತಾನೆ ಅನ್ನೋದು ದೇವ್ರು ಗೊತ್ತು, ಅವನ ಮಗ ಯಾಕೋಬ ಬರ್ತಾನೆ ಅನ್ನೋದು ಗೊತ್ತು, ಯಾಕೋಬನ ಮುಖಾಂತರವಾಗಿ 12 ಕುಲಗಳು ಲೋಕದಲ್ಲಿ ಬರ್ತಾರೆ ಅನ್ನೋದು ದೇವರು ಮುಂಚೆನೆ ಗೊತ್ತು. ಆದ ಕಾರಣ ದೇವರು ಇವ ಮಾತನ್ನ ಆತನ ಹೇಳ್ತಾನೆ, ಭೂಲೋಕದ ಎಲ್ಲ ಕುಲದವರು ನಿನ್ನಿಂದ ಆಶೀರ್ವಾದಕ್ಕೆ ಬಾಧ್ಯರಾಗುವರು. ಹಾಲೆಲೂಯಾ. ಆದ್ರಿಂದ ನಮ್ಮ ದೇವರಿಗೆ ಏನು ಗೊತ್ತು, ಮುಂದೆ ಭವಿಷ್ಯತ್ ಕಾಲದಲ್ಲಿ ಏನಾಗುತ್ತೆ ಗೊತ್ತು. ಇನ್ನು 50 ವರ್ಷ ಬಿಟ್ಟರೆ ಏನಾಗುತ್ತೆ, ಲೋಕದವ್ರು ಯಾರು ಕೂಡ ಹೇಳಕ್ಕಾಗಲ್ಲ. ಆದ್ರೆ ನಮ್ಮ ದೇವರು ಇನ್ನು 50 ವರ್ಷ ಆದ್ಮೇಲೆ ಏನಾಗುತ್ತೆ, 100 ವರ್ಷ ಆದ್ಮೇಲೆ ಏನಾಗುತ್ತೆ, 1000 ವರ್ಷ ಆದ್ಮೇಲೆ ಏನಾಗುತ್ತೆ, ಎಲ್ಲವನ್ನ ಹೇಳೋದಕ್ಕೆ ಶಕ್ತನಾದ ದೇವರು ಈ ಭೂಮಿ ಮೇಲೆ ಯೇಸು ಒಬ್ಬನೇ. ಹಾಲೆಲೂಯಾ. ಹಾಗಾದ್ರೆ ಇಂಥ ದೇವರು ನಮಗೆ ವಾಗ್ದಾನವನ್ನ ಮಾಡ್ತಾ ಇದ್ದಾನೆ. ಅಬ್ರಾಮನಿಗೂ ಕೂಡ ವಾಗ್ದಾನ ಮಾಡ್ತಾ ಇದ್ದಾನೆ, ನಿನ್ನನ್ನು ಆಶೀರ್ವದಿಸುವವರನ್ನ ನಾನು ಆಶೀರ್ವಾದ ಮಾಡ್ತೇನೆ. ಅಬ್ರಾಮನೆ, ನಿನ್ನನ್ನು ಯಾರಾದ್ರೂ ಶಪಿಸಿದ್ರೆ ಅವ್ರನ್ನ ನಾನೇ ಶಪಿಸಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ಹಾಲೆಲೂಯಾ. ಹಾಗಾದ್ರೆ ಅಬ್ರಾಮನನ್ನ ದೇವರು ಬಹಳವಾಗಿ ಪ್ರೀತಿ ಮಾಡಿದ ದೇವರಾಗಿದ್ದಾನೆ. ಆದ್ರಿಂದ ಅಬ್ರಾಮನನ್ನ ಯಾರಾದ್ರೂ ಆಶೀರ್ವಾದ ಮಾಡಿದ್ರೆ ದೇವರು ಅವ್ರನ್ನು ಕೂಡ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಮತ್ತೊಬ್ಬರನ್ನ ನಾವು ಆಶೀರ್ವಾದ ಮಾಡಬೇಕು. ಅವ್ರು ಚೆನ್ನಾಗಿರ್ಲಿ, ಅವ್ರ ಆಶೀರ್ವಾದವಾಗಲಿ, ಅವ್ರ ರಕ್ಷಣೆ ಬರಲಿ ಎಂಬುದಾಗಿ
ನಾವು ಆಶೀರ್ವಾದದ ನುಡಿಗಳನ್ನು ಪದಗಳನ್ನು ನಾವು ಬಾಯಿಂದ ಬಿಡುವವರಾಗಿರ್ಬೇಕು. ಅದು ಬಿಟ್ಟು ನಮ್ಮ ಬಾಯಿಂದ ಅವ್ರನ್ನ ಶಪಿಸಿದ್ರೆ ಅವರು ಶಪಿಸಲ್ಪಡ್ತಾರೆ. ಯಾಕಂದ್ರೆ ನಮಗೆ ದೇವ್ರ ವಾಗ್ದಾನ ಇದೆ, ನಿಮ್ಮನ್ನ ಶಪಿಸುವವರನ್ನ ನಾನು ಶಪಿಸ್ಬಿಡ್ತೀನಿ, ಹಾಗಾಗಿ ನೀವು ಹೋಗಬೇಡಿ, ನೀವು ಆಶೀರ್ವಾದವನ್ನು ನುಡಿರಿ, ನಾನು ಅವರನ್ನು ಆಶೀರ್ವದಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಆದ್ದರಿಂದ ದೇವರು ನಮಗೆ ಕೊಡುವಂತ ಗೊತ್ತಿರುವ ಎಲ್ಲರಿಗೂ ನಾವು ಯಾವುದೇ ಕಾರಣಕ್ಕೂ ಶಪಿಸಕ್ ಹೋಗ್ಬಾರ್ದು. ನಮ್ಮ ಮಕ್ಕಳನ್ನ ತಲೆಮಾರುಗಳನ್ನ ಶಪಿಸಕ್ ಹೋಗ್ಬಾರ್ದು. ಶಪಿಸ್ಬಿಟ್ರೆ ಅವ್ರು ಶಾಪದಲ್ಲೇ ಹೊಟ್ಟಾಗ್ಬಿಡ್ತಾರೆ. ಆದ್ರೆ ಅವ್ರನ್ನ ಆಶೀರ್ವಾದ ಮಾಡಿದ್ರೆ ಅವರು ಆಶೀರ್ವಾದದಲ್ಲೇ ಬೆಳೀತಾರೆ. ಆಗ ಆಶೀರ್ವಾದದ ದೇವರನ್ನ ಮಹಿಮೆ ಪಡಿಸೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆದ್ರಿಂದ ನಮಗೆ ಇರುವಂತ ಎಲ್ಲವರನ್ನ ನಾವು ಆಶೀರ್ವಾದ ಮಾಡಬೇಕು. ಯೇಸು ನಿಮ್ಮನ್ನ ಆಶೀರ್ವದಿಸಲಿ ಅಂತ ಹೇಳ್ಬೇಕು. ಆಗ ಯೇಸು ಅವ್ರನ್ನ ಆಶೀರ್ವಾದ ಮಾಡ್ತಾನೆ. ಗಾಡ್ ಬ್ಲೆಸ್ ಯು ಅಂತ ಹೇಳ್ಬೇಕು. ದೇವರು ಅವ್ರನ್ನ ಆಶೀರ್ವಾದ ಮಾಡುವನಾಗಿರ್ತಾನೆ. ಹಾಗಾಗಿ ಯಾವಾಗ ನಾವು ಆಶೀರ್ವಾದದ ನುಡಿಗಳನ್ನ ನುಡಿಯುತ್ತೇವೋ ದೇವರು ಅವರನ್ನು ಕೂಡ ಆಶೀರ್ವಾದ ಮಾಡ್ತಾನೆ. ಆಗ ಅವ್ರನ್ನೇ ಆಶೀರ್ವಾದ ಮಾಡಿದಾಗ ಅದನ್ನ ಹೇಳಿರುವ ನಮಗೂ ಕೂಡ ದೇವರನ್ನ ಅವ್ರಿಗಿಂತ ಹೆಚ್ಚಾಗಿ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಅದರಿಂದ ನಾವೇನ್ ಮಾಡ್ಬೇಕು? ಎಲ್ಲರನ್ನ ಆಶೀರ್ವದಿಸಬೇಕೆ ಹೊರತು ಯಾರನ್ನು ಕೂಡ ಶಪಿಸಬಾರ್ದು. ಶಪಿಸೋದಕ್ಕೆಲ್ಲ ಹೋಗ್ಬಿಟ್ರೆ ನಾವು ಕೂಡ ಶಾಪಗ್ರಸ್ತರಾಗಬೇಕು. ಆದ ಕಾರಣ ನಾವು ಆಶೀರ್ವಾದಕ್ಕೆ ಬಾಧ್ಯರಾಗಬೇಕು. ಆಶೀರ್ವಾದದ ದೇವರ ಮಕ್ಕಳು ನಾವಾಗಿರ್ಬೇಕು. ಹಲ್ಲೆಲೂಯಾ. ಲೋಕದವರು ಜಗಳ ಆಡೋದ್ರೆ ಅವ್ರ ಜೊತೆ ಹೋಗಿ ನಾವು ಜಗಳ ಆಡ್ಬಿಟ್ರೆ ಏನಾಗುತ್ತೆ? ನಾವೇ ಅವ್ರನ್ನ ಶಪಿಸ್ದಂಗ ಆಗೋಗುತ್ತೆ. ಹಲ್ಲೆಲೂಯಾ. ಆದ ಕಾರಣ ಅವ್ರು ನಮ್ಮ ಜೊತೆ ಜಗಳಕ್ಕೆ ಬಂದ್ರು, ನಾವು ಜಗಳ ಆಡ್ಕೊಂಬಾರ್ದು. ಅವ್ರು ಆ ಜಗಳಕ್ಕೆ ಬಂದ್ರು ನಾವೇನ್ ಮಾಡ್ಬೇಕು? ದೇವ್ರನ್ನ ಆಶೀರ್ವದಿಸ್ಲಿಕ್ಕೆ ಹೋಗಿ ಅಂತ ಹೇಳಿ ಎದ್ದು ಬಂದ್ಬಿಡ್ಬೇಕು ಅಷ್ಟೇ. ಹಲ್ಲೆಲೂಯಾ. ಅವ್ರು ಜಗಳಕ್ಕೆ ನಿಂತರು ಅಂತ ನಾವು ನಿಂತ್ರೆ ಮೈ ಬೀದಿ ನಾಯಿಗಳು ಜಗಳ ಆಡುವಾಗ ಆಗುತ್ತೆ. ಬೀದಿ ನಾಯಿಗಳಿಗೇನು ಕೆಲ ಜಗಳ ಆಡ್ತವೆ, ಒಂದೊಂದು ಕಸಕ್ಕೆಲ್ಲ ಜಗಳ ಆಡುತ್ತವೆ. ಇತ್ತಾಗ ಅರ್ಧ ಕಸ ಗುಡಿಸಿದ್ರೆ ಅರ್ಧ ಕಸ ಗುಡಿಸಿದ್ರೆ ಅಂತ ಅಯ್ಯೋ ನಮ್ಮ ಮನೆಗೆ ಹತ್ರ ಕಸ ಗುಡಿಸಿದ್ದೆ ಅಂದಾಗಿ ಜಗಳ ಆಡ್ತಾರೆ. ಜಗಳ ಕಸಕ್ಕೆಲ್ಲ ಜಗಳ ಆಡೋದು ಯಾರು? ನಾಯಿಗಳು ಅಂತ ಹೊರಗಡೆ ಬೇರೆ ನಾಯಿಗಳೆಲ್ಲ ಕಸಕ್ಕೆ ಜಗಳ ಆಡ್ತಾರೆ. ಹಾಗೆ ಮನುಷ್ಯರು ಕೂಡ ಈಗಿನ ಕಾಲದಲ್ಲಿ ಜಗಳ ಆಡಕ್ ಹೋಗ್ತಾರೆ. ಆದ್ರೆ ದೇವರು ನಮ್ಮನ್ನ ನಾಯಿಗಳಂತೆಲ್ಲ ಸೃಷ್ಟಿ ಮಾಡಿರೋದು ಮನುಷ್ಯರು. ನಾವು ಹೇಗಿರ್ಬೇಕು? ಮನುಷ್ಯರಾಗಿ ಆಶೀರ್ವಾದದ ನುಡಿಗಳನ್ನು ನಾವು ನುಡಿಯುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಮ್ಮಿಂದ ಇತರರನ್ನು ಕೂಡ ದೇವರು ಆಶೀರ್ವಾದವಾಗಿ ಬದಲಾಯಿಸುವನಾಗಿದ್ದಾನೆ. ಆದ್ರಿಂದ ನಂತರ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡುವಂಥದ್ದು, ಇನ್ನು ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುತ್ತದೆ ಅಬ್ರಹಾಮನೇ ಎಂಬುದಾಗಿ ದೇವರು ಅಬ್ರಹಾಮನಿಗೆ ವಾಗ್ದಾನವನ್ನ ಮಾಡ್ತಾನೆ. ಹಲ್ಲೆಲೂಯಾ. ಆದ್ರಿಂದ ದೇವರು ಕೂಡ ನಮಗೂ ಕೂಡ ವಾಗ್ದಾನವನ್ನ ಮಾಡ್ತಾನೆ. ನಾವು ರಕ್ಷಣೆಗೆ ಬಂದಾಗ ದೇವರು ನಮಗೆ ವಾಗ್ದಾನಗಳನ್ನ ಮಾಡ್ತಾನೆ. ನೀನು ಇದನ್ನು ಮಾಡು, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ನೀನು ಇದನ್ನು ಮಾಡು, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ನೀನು ಸೇವೆ ಮಾಡು, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ನೀನು ಸ್ವಾರ್ಥ ಸಾರು, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ಅಂದ್ರೆ ನಾವು ಯಾವ ಮಾಡದೇ ಇದ್ದಾಗ ಅಯ್ಯೋ ದೇವ್ರು ನಮ್ಮನ್ನು ಆಶೀರ್ವದಿಸಲೇ ನಮಗೆ ಸರ್ ನಾವೇನು ಮಾಡೋಕ್ಕಾಗುತ್ತೆ ಅಂತ ನಾವು ಹೇಳಿದ ಕೆಲಸ ಮಾಡಿದ್ರೆ ತಾನೆ ಆಶೀರ್ವಾದ ಕೊಡೋದು ದೇವರು. ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ ಆಶೀರ್ವಾದ ಯಾಕೆ ಕೊಡ್ತಾರೆ? ಹಾಗೆ ಯಾವುದೋ ಒಂದು ಫ್ಯಾಕ್ಟ್ರಿ ಕಂಪ್ನಿಗಳಿಗೆಲ್ಲ ಹೋದ್ರೆ ಅಲ್ಲಿ ಮ್ಯಾನೇಜರ್ಗಳು ಕಂಪ್ನಿಲಿ ಹೇಳಿರುವಂಥ ಕೆಲಸನ ನಮಗೆ ಒಂದು ಕೆಲಸ ಒಪ್ಪಿಸಿರ್ತಾರೆ. ಆ ಕೆಲಸ ನಾವು ಮಾಡಿದ್ರೇನೆ ಅವರು ನಮ್ಗೆ ಏನು ಕೊಡ್ತಾರೆ? ಪೇಮೆಂಟ್, ಸ್ಯಾಲ್ರಿ ಕೊಡ್ತಾರೆ. ಕೆಲಸನೇ ಮಾಡಿಲ್ಲ ಅಂದ್ರೆ ಸಂಬಳ ಕೇಳಕ್ ಹೋದ್ರೆ ಏನಂತಾರೆ? ಒಂದೊಳ್ಳೆ ಇನ್ನು ನಮಗೆ ಮಗು ಚೆನ್ನಾಗಿ ಹೋಗೋದು ಕಲ್ಸ್ಕೊಡ್ತಾರೆ. ಹಾಗಾಗಿ ಅದರಿಂದ ಕೆಲಸ ಚೆನ್ನಾಗಿ ಮಾಡಿ ಹೋಗಿ ನಾವು ಪೇಮೆಂಟ್ ಕೇಳ್ತಾರೆ. ಅವಾಗ ಏನು ಮಾಡ್ತಾರೆ? ಓ ನೀನು ಚೆನ್ನಾಗಿ ಕೆಲಸ ಮಾಡಿದ್ಯಪ್ಪ ಸಂಬಳ ಅಂತ ಸಂತೋಷವಾಗಿ ಕೊಡ್ತಾರೆ. ಹಾಗೆ ದೇವರು ಕೂಡ ನಮ್ಗೆ ಹೇಳಿರುವಂತ ಕೆಲಸನ ನಾವು ಮಾಡಿದಾಗ ಅವಾಗ ನಾವು ದೇವ್ರ ಬಳಿ ಪ್ರಾರ್ಥನೆ ಮಾಡಿ ಏನಾದ್ರು ಕೇಳಿದ್ರೆ ದೇವರು ಕೊಡ್ತಾನೆ. ದೇವ್ರು ಹೇಳಿದ್ದನ್ನ ನಾವು ಮಾಡದೆ ಇದ್ದಾಗ ಹೋಗಿ ಪ್ರಾರ್ಥನೆ ಮಾಡೋದು, ದೇವ್ರೇ ಅದು ಕೊಡು, ದೇವ್ರೇ ಇದು ಕೊಡು ಎಂದಾಗಿ. ಆಗ ದೇವ್ರು ಹೇಳ್ತಾನೆ, ನಾನು ಹೇಳಿದ್ ನೀನು ಮಾಡಿದೇನು ಮಗನೇ, ನಾನು ಹೇಳಿದ್ ನೀನು ಮಾಡಿದೇನು ಮಗನೇ ಎಂಬುದಾಗಿ ದೇವ್ರು ಹೇಳ್ತಾನೆ. ಅವಾಗ ಏನು ಮಾಡಿಲ್ಲ. ಅವಾಗ ದೇವ್ರು ಹೇಳ್ತಾನೆ, ನೋಡಪ್ಪ ನೀನು ನನಗೋಸ್ಕರ ಏನು ಮಾಡಿಲ್ಲ, ನಾನು ಇನ್ನೇನು ಕೊಡ್ಬೇಕು ಆಶೀರ್ವಾದ ಅಂದಾಗ ದೇವರು ನಮ್ಮನ್ನು ಕೂಡ ಪ್ರಶ್ನಿಸುವನಾಗಿರ್ತಾನೆ. ಆದ್ರಿಂದ ದೇವ್ರ ವಾಕ್ಯ ಹೇಳುವಂತೆ
ಇವು ಅಳಿವ ಅಳತೆಯಲ್ಲೇ ನಿಮ್ಮನ್ನು ಕೂಡ ಅಳಿಯುವವರಾಗಿರ್ತಾರೆ. ಆದ್ದರಿಂದ ನಾವು ದೇವರು ಹೇಳುವಂಥ ಕೆಲಸವನ್ನ ಮೊದಲು ಮಾಡಿ ಮುಗಿಸುವವರಾಗಿರ್ಬೇಕು. ಅವರಿಗೆ ಯೇಸು ಕ್ರಿಸ್ತನಿಗೂ ಕೂಡ ದೇವರು ಕೆಲಸವನ್ನ ಕೊಟ್ಟು ಕಲಿಸಿದ್ದಾರೆ. ಲೋಕದ ಎಲ್ಲ ಮನುಷ್ಯರ ಪಾಪಗಳನ್ನ ಯೇಸು ನೀನು ಹೊತ್ತು ತೀರಿಸಿ ಮುಗಿಸ್ಬೇಕು ಅನ್ನೋದಾಗಿ. ಅದಂತೆ ಯೇಸು ಕ್ರಿಸ್ತನ ಲೋಕದ ಎಲ್ಲ ಮನುಷ್ಯರ ಪಾಪವನ್ನ ಆತನೊಬ್ಬನೇ ಹೊತ್ತುಕೊಂಡು ಆ ಶಿಲುವೆಯಲ್ಲಿ ಹೊತ್ತು ತೀರಿಸಿದ್ದಾನೆ. ಆದ್ರಿಂದ ಶಿಲುವೆಯಲ್ಲಿ ಇರುವಾಗ ಹೇಳಿದನು, ಎಲ್ಲ ತೀರಿತು ಎಂಬುದಾಗಿ. ಆಮೇಲೆ ಐ ಹ್ಯಾವ್ ಫಿನಿಶ್ ಎವ್ರಿಥಿಂಗ್, ನಾನು ಎಲ್ಲವನ್ನ ಮಾಡಿ ಮುಗಿಸಿದ್ದೇನೆ ಎಂಬುದಾಗಿ ಯೇಸು ಕೊನೆಯದಾಗಿ ತನ್ನ ಮಾತನ್ನು ನುಡಿಯುವವನಾಗಿರ್ತಾನೆ. ಹಾಗಾದ್ರೆ ಯೇಸುಗೆ ದೇವರು ಕೊಟ್ಟ ಎಲ್ಲ ಕೆಲಸವನ್ನ ಯೇಸು ಮಾಡಿ ಮುಗಿಸಿದ್ದಾನೆ. ಹಾಗಾದ್ರೆ ಯೇಸು ಮಾಡಬೇಕಾದ ಕೆಲಸ ಈ ಭೂಮಿಲಿ ಈಗ ಏನು ಉಳಿದಿಲ್ಲ. ಈಗ ಹಾಗಾದ್ರೆ ನಾವು ಮಾಡಬೇಕಾದ ಕೆಲಸ ಭೂಮಿಲಿ ಇನ್ನೂ ಉಳಿದಿದೆ. ಯಾಕಂದ್ರೆ ಟೈಮ್ ಸತ್ತಿಲ್ಲ. ಸಾಯೋವರೆಗೂ ನಮ್ಮ ಕೆಲಸ ಬಾಕಿ ಇದ್ದಿದೆ. ಸಾಯೋವರೆಗೂ ಸ್ವಾರ್ಥ ಆಗಬೇಕಾಗಿದೆ. ಸಾಯೋವರೆಗೂ ಸೇವೆ ಮಾಡಲೇಬೇಕಾಗಿರುವುದೇ. ಹಾಗಾಗಿ ನಮಗೆ ಸಾವು ಇರುವವರೆಗೂ ಬರುವವರೆಗೂ ನಾವು ದೇವರ ಕೆಲಸವನ್ನು ಮಾಡುವವರಾಗಿರ್ಬೇಕು. ಮತ್ತು ದೇವರು ನಮಗೆ ಹೇಳ್ತಾನೆ, ಈ ಕೆಲಸವನ್ನ ಮಾಡು, ಈ ಕೆಲಸನ ಮಾಡಬೇಡ ಅಂದರೆ ದೇವ್ರು ಹೇಳಿದ್ದನ್ನ ಮಾಡಬೇಕು. ದೇವ್ರು ಹೇಳಿದ್ದನ್ನ ಮಾಡದೆ ನಾವು ಸುಮ್ಮನೆ ಕೂಡ ಇರಬೇಕು. ಆದ್ರಿಂದ ದೇವರು ನಮಗೆ ಏನು ಹೇಳ್ತಾನೋ ಅದನ್ನ ನಾವು ಕಿವಿಯಾಗಿ ಕೇಳಿಸ್ಕೊಳ್ಳುವವರಾಗಿರ್ಬೇಕು. ದೇವರು ನಮ್ಮ ಹೃದಯಗಳಲ್ಲಿ ಮಾತನಾಡ್ತಾ ಹೋಗ್ತಾನೆ. ಆತನ ಕನಸಿನ ಮುಖಾಂತರವಾಗಿ ಮಾತನಾಡ್ತಾನೆ, ದರ್ಶನಗಳ ಮುಖಾಂತರವಾಗಿ ಆತನ ಮಾತನಾಡ್ತಾನೆ, ಪ್ರವಾದಿಗಳ ಮುಖಾಂತರವಾಗಿ ಮಾತನಾಡ್ತಾನೆ. ದೇವರು ತನ್ನ ವಾಕ್ಯದ ಮುಖಾಂತರವಾಗಿಯೂ ಕೂಡ ಈ ದಿನ ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಹಾಲೆಲೂಯಾ. ದೇವರು ಯಾವ ವಿಧದಲ್ಲಿ ಬೇಕಾದ್ರೂ ಆತನ ಮಾತನಾಡಲು ಶಕ್ತನಾದ ದೇವರು. ಹಾಲೆಲೂಯಾ. ಯೇಸು ಕ್ರಿಸ್ತನ 3 ದಿನ ಇದ್ದು ಬಂದ್ಮೇಲೆ ಶಿಷ್ಯರೆಲ್ಲ ಹೊಂದ್ಕೊಂಡಲ್ಲಿ ಇರ್ತಾನೆ. ಅಲ್ಲಿ ದೇವರು ಮಹಿಮೆಯ ಶರೀರವನ್ನು ಹೊಂದಿಕೊಂಡು ಬಂದು ಶಿಷ್ಯರ ಮಧ್ಯದಲ್ಲಿ ಮಾತನಾಡಿದನು. ಹಾಲೆಲೂಯಾ. ಹೀಗೆ ದೇವರು ಮಹಿಮೆಯ ಶರೀರವನ್ನು ಹೊಂದಿಕೊಂಡು ಮಾತನಾಡುವುದು. ಅಬ್ರಹಾಮನ ಬಳಿಯಲ್ಲಿ ದೇವರು ಆಕಾಶದ ಒಳಗಡೆಯಿಂದ ಧ್ವನಿಯ ರೂಪದಲ್ಲಿ ಆತನು ಮಾತನಾಡಿದನು. ಹೀಗೆ ದೇವರು ಅನೇಕರ ಬಳಿಯಲ್ಲಿ ಅನೇಕ ವಿಧವಾಗಿ ಆತನು ಮಾತನಾಡಿದನು. ಇವತ್ತು ದೇವರು ನಮ್ಮ ಬಳಿಯಲ್ಲಿ ತನ್ನ ಪರಿಶುದ್ಧವಾದ ವಾಕ್ಯಗಳ ಮುಖಾಂತರವಾಗಿ ಆತನು ಮಾತನಾಡ್ತಾ ಇದ್ದಾನೆ. ಆತನ ಮಾತಿಗೆ ನಾವು ಈ ದಿನ ವಿಧೇಯರಾದರೆ ನಾವು ದೊಡ್ಡ ಆಶೀರ್ವಾದವನ್ನ ನೋಡ್ತೇವೆ. ಹಾಲೆಲೂಯಾ. ಆದ ಕಾರಣ ದೇವರು ಇದನ್ನ ನಮ್ಗೆ ಹೇಳ್ತಾ ಇದ್ದಾನೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರು ಆಶೀರ್ವಾದಕ್ಕೆ ಬಾಧ್ಯರಾಗ್ತಾರೆ ಎಂಬುದಾಗಿ. ಹಾಲೆಲೂಯಾ. ಅಬ್ರಾಹ್ಮನ ಇದ್ದಾಗ ಲೋಕದಲ್ಲಿ ಏನಿರಲಿಲ್ಲ ಅಂದ್ರೆ ಕುಲಗಳು ಇರಲಿಲ್ಲ. ಎಲ್ಲರೂ ಒಂದೇ ಕುಲ ಜನರಂತೆ ಇದ್ರು ಆಮೇಲೆ. ಆದ್ರೆ ಅಬ್ರಾಹ್ಮನ ನಂತರ ಬರ್ತಾ ಬರ್ತಾ ಇಸಾಕ ಯಾಕೋಬನ ನಿಮಿತ್ತವಾಗಿ 12 ಕುಲಗಳು ಲೋಕದಲ್ಲಿ ಉಂಟಾದವು. ಅವೇ 12 ಕುಲಗಳು ಇಸ್ರಾಯೇಲಿನ ಕುಲಗಳಾದವು. ಹಾಲೆಲೂಯಾ. ಹೀಗೆ ಅಬ್ರಾಹ್ಮನು ಇದ್ದ ಕುಲಗಳು ಇಲ್ಲದೇ ಇದ್ದಾಗಲೂ ಕೂಡ ದೇವರು ವಾಗ್ದಾನ ಮುಂಚೆನೆ ಕೂಡ ಕೊಟ್ಟು ದೇವರು ಅಬ್ರಾಹ್ಮನಿಗೆ ಮುಂಚೆನೆ ಪ್ರವಾದನೆಯ ರೂಪದಲ್ಲಿ ಮಾತನಾಡಿದ್ದನು. ಮುಂದೆ ಅನೇಕ ಕುಲಗಳು ಲೋಕದಲ್ಲಿ ಬರುತ್ತೆ. ಆ ಎಲ್ಲ ಕುಲಗಳು ನೀನು ಆಶೀರ್ವಾದವಾಗಿರುತ್ತೆ ಅಂದ್ರೆ. ಹಾಲೆಲೂಯಾ. ನಂತರ ಇಸ್ರಾಯೇಲಿನ ಎಲ್ಲ ಕುಲಗಳಿಗೂ ದೇವರು ಆಶೀರ್ವಾದವಾಗಿದ್ದನು. ನಂತರ ಈಗ ಲೋಕದಲ್ಲಿ ಅನೇಕ ಕುಲಗಳಾಗ್ಬಿಟ್ಟಿದೆ. ಹಾಲೆಲೂಯಾ. ಆದರೂ ಕೂಡ ಈ ಎಲ್ಲ ಕುಲಗಳಿಗೆ ಆಶೀರ್ವಾದವಾಗಿ ದೇವರು ಮುಖ್ಯವಾಗಿ ಇಟ್ಟಂತ ಒಬ್ಬ ವ್ಯಕ್ತಿ ಅಂದ್ರೆ ಅವನ ಅಬ್ರಾಹಮನು. ಹಾಲೆಲೂಯಾ. ಹಾಗಾದ್ರೆ ಅಬ್ರಾಹಮನು ದೇವರ ಬಳಿಯಲ್ಲಿ ಇದ್ದಂಥವನು, ದೇವರ ಮಾತಿಗೆ ವಿಧೇಯನಾಗಿ ನಡೆದವನು. ಆದ ಕಾರಣ ಅವನನ್ನ ಅನೇಕ ಕುಲಗಳಿಗೆ ಆಶೀರ್ವಾದವಾಗಿ ಇಡುವಂತೆ ದೇವರು ತೀರ್ಮಾನ ಮಾಡಿದನು. ಇದನ್ನ ನಾವು ಕೂಡ ದೇವರು ಹೇಳಿದ್ದನ್ನ ಮಾಡೋದಾದ್ರೆ ನಮ್ಮಿಂದ ಇನ್ನು ಅನೇಕ ಕುಲ, ಜಾತಿ, ಭಾಷೆ, ಜನಾಂಗದ ಎಲ್ಲ ಜನರಿಗೂ ಕೂಡ ಆಶೀರ್ವಾದವಾಗಿ ದೇವರು ನಮ್ಮನ್ನ ಬದಲಾಯಿಸ್ತಾನೆ. ನಮ್ಮ ಕುಟುಂಬಗಳನ್ನ ಬದಲಾಯಿಸ್ತಾನೆ. ಹಾಲೆಲೂಯಾ. ನಮ್ಮ ಸಂತತಿಗಳನ್ನ ಬದಲಾಯಿಸ್ತಾನೆ. ದೇವರ ಮಾತಿಗೆ ನಾವು ವಿಧೇಯವಾಗುವಂಥದ್ದು ಬಹಳ ಬಹಳ ಅವಶ್ಯಕತೆ ಇದೆ ನಮಗೆ. ಹಾಲೆಲೂಯಾ. ಯಾಕೆಂದ್ರೆ ಅಬ್ರಾಹ್ಮನಿಗೆ ದೇವರಿಗೆ ಆಶೀರ್ವಾದವನ್ನ ಸುಮ್ಮನೆ ಕೊಡ್ತಾ ಇದ್ದಾನ ಇಲ್ಲ. ಅದರಿಂದ ಏನ್ ಮಾಡಿದ್ದಾನೆ ಅಬ್ರಾಹ್ಮನು? ತನ್ನ ಸ್ವದೇಶವನ್ನ, ಸ್ವಂತ ದೇಶವನ್ನ ಅಬ್ರಾಹ್ಮನು ದೇವರು ಹೇಳಿದಂತೆ ಬಿಟ್ಟು ಬಂದನು. ನಂತರ ಅಬ್ರಾಹ್ಮನು ತನ್ನ ಬಂಧು ಬಳಗದವ್ರನ್ನ ಬಿಟ್ಟು ಬಂದನು. ಅವ್ರಿಗೂ ರಿಲೇಷನ್ ಅವರಿದ್ರು, ಅತ್ತೆ ಮಾವರಿದ್ರು, ಬಂಧು ಬಳಗದವರಿದ್ರು, ಅಪ್ಪ ತಾತ ಇವರೆಲ್ಲರೂ ಇದ್ರು.
ಈ ಬಂಧು ಬಳಗದವರನ್ನ ಬಿಟ್ಟು ಆಮೇಲೆ ದೇವರು ಹೇಳಿದನು, ತಂದೆ ಮನೆಯನ್ನ ಬಿಟ್ಟು ಬಾ ಅಂತ ದೇವರು. ಆದರೆ ಅಂತ ಅಪ್ಪನ ಬಿಡೋದು ಕೂಡ ಆಗಿದ್ದ. ಅಯ್ಯೋ ನಮ್ಮ ಅಪ್ಪ ಹೊಡೆದಾಗಿಂದ ನನ್ನ ಜೊತೆಗೆ ಹೊಡೆದಾಗಿಂದ ನನ್ನ ಜೊತೆ ಮಾತಾಡ್ತಿದ್ದ. ಈಗ ದೇವ್ರು ಹೇಳ್ತಾ ಇದ್ದಾರೆ ನಮ್ಮ ಅಪ್ಪನ ಮನೆಯನ್ನು ಬಿಟ್ಟು ಬಾ ಅಂತ. ಆದ್ರೆ ಹೆಂಗೋ ನಮ್ದಾಗಿ ಅಬ್ರಾಹ್ಮಣ ಕೂಡ ಚಿಂತೆ ಮಾಡಿರ್ತಾನೆ, ಸ್ವಂತ ಅಪ್ಪನ ಹೆಂಗಪ್ಪ ಬಿಟ್ಟು ಬರೋದಾಗುತ್ತೆ ಅಂತ. ಆದರೂ ಕೂಡ ಅಬ್ರಾಹ್ಮಣ ಕೇಳ್ಕೊಂಡ, ಈ ಲೋಕದ ಅಪ್ಪ ನನ್ನನ್ನು ಕೊನೆಯ ತನಕ ನಡೆಸಲು ಸಾಧ್ಯ ಇಲ್ಲ, ಅದು ಪರಲೋಕದ ಏಸಪ್ಪ ನನ್ನನ್ನು ಕೊನೆಯ ತನಕ ನಡೆಸಲು ಶಕ್ತನ. ಹಾಲೆಲೂಯಾ. ಆದ್ರಿಂದ ಅಬ್ರಾಹ್ಮಣ ಈಗ ಆಶೀರ್ವಾದದ ನಿಧಿಯಾಗಿಲ್ವಲ್ಲ, ನಾವು ಕೂಡ ಆಶೀರ್ವಾದದ ನಿಧಿಯಾಗಿ ಬದಲಾಗಬೇಕಂದ್ರೆ ನಮಗೆ ದೇವರು ವಾಗ್ದಾನ ಮಾಡ್ತಾನೆ. ಆ ವಾಗ್ದಾನ ನಾವು ಹೊಂದ್ಕೊಳ್ಬೇಕಂದ್ರೆ ಅದ್ರ ಹಿಂದೆ ನಮ್ಗೆ ಕೆಲವು ಕೆಲಸಗಳನ್ನ ಕೊಡ್ತಾನೆ ದೇವರು. ಆ ದೇವರು ಕೊಟ್ಟಿರುವ ಕೆಲಸಗಳನ್ನ ನಾವು ಸರಿಯಾಗಿ ಮಾಡುವವರಾಗಿರ್ಬೇಕು. ಯಾವಾಗ ದೇವರು ಹೇಳಿದ ಕೆಲಸವನ್ನ ನಾವು ಮಾಡ್ತೇವೋ ದೇವರು ಅವಾಗ ನಮ್ಮನ್ನ ಆಶೀರ್ವಾದದ ನಿಧಿಯಾಗಿ ಬದಲಾಯಿಸ್ತಾನೆ. ದೇವ್ರು ಹೇಳಿದ ಕೆಲಸನ ನಾವು ಮಾಡದೇ ಇದ್ದಾಗ ದೇವ್ರು ನಮ್ಮನ್ನ ಆಶೀರ್ವಾದದ ನಿಧಿಯಾಗಿ ಬದಲಾಯಿಸಲ್ಲ. ಆದ್ದರಿಂದ ಈ ದಿನ ನೀವು ತೆಗೆದುಕೊಳ್ಬೇಕಾದ ತೀರ್ಮಾನ, ದೇವ್ರು ಹೇಳಿದ್ದನ್ನ ನಾನು ಮಾಡ್ತೇನೆ, ದೇವರು ನನಗೆ ಕೊಟ್ಟಿರುವ ಕರೆಯನ್ನ ನಾನು ಕಾಪಾಡಿಕೊಂಡು ಆ ಕರೆಗೆ ವಿಧೇಯನಾಗಿ ನಡೀತೀನಿ ಎಂಬುದಾಗಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಇವತ್ತು ಅಬ್ರಾಹ್ಮಣ ದೇವರು ಕಂಡಾಗ ಅಬ್ರಾಹ್ಮ ದೇವರಿಗೆ ಬಂದದ ಕಾರಣ ದೇವರ ಅವನಿಗೆ ಅನೇಕ ಆಶೀರ್ವಾದಗಳನ್ನು ಮಾಡಿದನು. ಅವನ ಸಂತತಿಯನ್ನು ಆಕಾಶದ ನಕ್ಷತ್ರಗಳಂತೆ ಹೆಚ್ಚಿಸಿದನು. ಅವನ ಹೆಸರನ್ನ ಲೋಕದಲ್ಲಿ ಪ್ರಸಿದ್ಧಿಯಾಗುವಂತೆ ಪ್ರಖ್ಯಾತಿಗೆ ಬರುವಂತೆ ದೇವರ ಆಶೀರ್ವಾದ ಮಾಡಿದ್ರು. ಅವನ ಹೆಸರು ಫೇಮಸ್ ಆಗುತ್ತೆ. ಹಾಲೆಲೂಯಾ. ಈಗ ನಮ್ಮ ಹೆಸರು ಕೂಡ ಫೇಮಸ್ ಆಗ್ಬೇಕಂತ ಅಂದ್ರೆ ನಾವೇನ್ ಮಾಡ್ಬೇಕು? ದೇವ್ರು ಹೇಳಿದ್ದನ್ನ ಮಾಡ್ಬೇಕು ಅಷ್ಟೇ. ಹಾಲೆಲೂಯಾ. ದೇವ್ರು ಹೇಳಿದ್ದನ್ನ ಮಾಡಿ ಮುಗಿಸಿದ್ರೆ ಮುಗಿಯಿತು. ಇನ್ನು ಮಿಕ್ಕಿ ಕೆಲಸ ದೇವರು ನಮ್ಮ ಕೆಲಸ ಎಲ್ಲ ಆತನ ನೋಡ್ಕೊತಾನೆ. ಆತನ ಹೇಳೋ ಕೆಲಸನ ನಾವು ಮಾಡ್ಬೇಕಷ್ಟೇ. ಹಾಲೆಲೂಯಾ. ಈ ಭೂಮಿಯಲ್ಲಿ ಆರಾಮಾಗಿ ನಾವು ಜೀವಿಸ್ಬೇಕಂದ್ರೆ ದೇವ್ರು ಹೇಳಿದ್ದನ್ನ ಚಾಚು ತಪ್ಪದೆ ಮಾಡಿ ಮುಗಿಸ್ಕೊಳ್ಬೇಕಷ್ಟೇ. ದೇವ್ರು ಈ ಮನೆಗೆ ಸ್ವಾರ್ಥ ಹೋಗಂದ್ರೆ ಅಲ್ಲಿ ಹೋಗ್ಬೇಕು, ಈ ಮನೆಗೆ ಸ್ವಾರ್ಥ ಹೋಗ್ಬೇಕಂದ್ರೆ ಅಲ್ಲಿ ಹೋಗ್ಬೇಕು. ದೇವರು ಯಾವ ಊರು, ಯಾವ ಕಡೆ, ಯಾವ ಹಳ್ಳಿ ಪಟ್ಟಣಕ್ಕೆ, ಯಾವ ಮನೆಗೆ ಎಲ್ಲಿ ಹೇಳ್ತಾನೋ ಅಲ್ಲೆಲ್ಲ ನಾವು ಹೋಗುವವರಾಗಿರ್ಬೇಕು. ಯಾವಾಗ ದೇವರು ಹೇಳಿದ್ದನ್ನ ನಾವು ಮಾಡುವವರಾಗಿರ್ತೇವೋ ಆಗ ದೇವರು ನಮ್ಮನ್ನ ಆಶೀರ್ವಾದದ ನಿಧಿಯಾಗಿ ಬದಲಾಯಿಸ್ತಾನೆ. ಅವನು ಶಾಪವಾಗಿ ಇರುವುದಾದರೂ ನಮ್ಮನ್ನ ಆ ಶಾಪದಿಂದ ಬಿಡಿಸುವನಾಗಿರುತ್ತಾನೆ. ನಾವು ಬಂಜ ಆಗಿದ್ರು ಅವುಗಳಿಂದ ನಮ್ಮನ್ನ ದೇವರ ಪುತ್ರ ಸಂತಾನಗಳನ್ನು ಕೊಟ್ಟು ಆಶೀರ್ವಾದ ಮಾಡ್ತಾನೆ. ಯಾವಾಗ ದೇವ್ರು ಹೇಳಿದ್ದನ್ನ ಮಾಡಿದಾಗ ಮಾತ್ರ. ಹಾಲೆಲೂಯಾ. ದೇವ್ರು ಹೇಳಿದ್ದನ್ನ ಮಾಡಿದಾಗ ನಮ್ಮ ಪಾಪಗಳು ಹಾಗೆ ಉಳಿತವೆ, ನಮ್ಮ ಶಾಪಗಳು ಹಾಗೆ ಉಳಿಯುತ್ತವೆ. ಆದ್ರಿಂದ ದೇವ್ರು ಹೇಳಿದ್ದನ್ನ ಮಾಡುವಾಗ ದೇವರು ಎಲ್ಲ ಶಾಪವಾದದ್ದನ್ನ ಆಶೀರ್ವಾದವಾಗಿ ಬದಲಾಯಿಸಿ ತನ್ನ ನಾಮದ ಮಹಿಮೆಗಾಗಿ ಆತ ನಮ್ಮನ್ನು ಉಪಯೋಗಿಸುವನಾಗಿದ್ದಾನೆ. ಆಗ ನಮ್ಮನ್ನ, ನಮ್ಮ ಸಂತತಿಗಳನ್ನ, ತಲೆಮಾರುಗಳನ್ನ ದೇವರು ಅದ್ಭುತವಾಗಿ ಆಶೀರ್ವದಿಸಿ ನಡೆಸುವನಾಗಿದ್ದಾನೆ. ಹಾಲೆಲೂಯಾ. ದೇವರು ಕೊಟ್ಟಂತ ಈ ಅದ್ಭುತ ವಾಕ್ಯಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವವರಾಗಿರೋಣ. ನಾವು ಕಡೆಯಿಂದಾಗಿ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ. ನಿತ್ಯವೂ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುತ್ತಲೇ ಇರುವ ನಮ್ಮ ಏಕೈಕ ದೇವರು ಅದನ್ನೇ ಮಾತನೆ ಆಗುವುದಕ್ಕಾಗಿ ನಾವು ನಿನ್ನನ್ನು ಮಹಿಮೆ ಪಡಿಸುತ್ತೇವೆ. ಅಬ್ರಾಹ್ಮನನ್ನ ಕರೆದ ಅದೇ ದೇವರೇ ಈ ದಿನ ನಿನ್ನನ್ನು ಕರೆದಿರುವುದಕ್ಕಾಗಿ, ಈ ದಿನ ಇರುವ ಪ್ರತಿಯೊಬ್ಬರನ್ನ ನೀನು ಕರೆದಿದ್ದಿ, ಅದಕ್ಕಾಗಿ ಸ್ತೋತ್ರ. ನೀನು ಕರೆದಿರೋದಕ್ಕೆ ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ ದೇವರೇ. ಏನೋ ದೇವರೇ ನಿನ್ನ ಸನ್ನಿಧಾನಕ್ಕೆ ಬಂದ ಅಂತ ನಮಗೆ ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ಕೆಲಸವನ್ನ ದಯಪಾಲಿಸೋದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ಅಬ್ರಾಹ್ಮನನ್ನ ಕರೆದಾಗ ಆತನಿಗೆ ಒಂದು ಕೆಲಸವನ್ನು ನೀನು ಕೊಟ್ಟೆ. ಅಬ್ರಾಹ್ಮಣೇ, ನೀನು ನಿನ್ನ ಸ್ವದೇಶವನ್ನ ಬಿಟ್ಟು ಬಾ, ನಿನ್ನ ಬಂಧು ಬರುವನ್ನ ಬಿಟ್ಟು ಬಾ, ನಿನ್ನ ತಂದೆಯ ಮನೆಯನ್ನ ಬಿಟ್ಟು ಬಾ ಎಂಬ ಕೆಲಸವನ್ನ ಆತನ ಒಪ್ಪಿಸುತ್ತೆ. ಓ ದೇವರೇ, ಆ ಕೆಲಸವನ್ನ ಅಬ್ರಾಹ್ಮನ ಸರಿಯಾಗಿ ಮಾಡಿದನು. ಅವನು ತನ್ನ ಸ್ವದೇಶವನ್ನ ಬಿಟ್ಟುಕೊಂಡನು, ಅವನು ತನ್ನ ಬಂಧು ಬರುವನ್ನ ಬಿಟ್ಟುಕೊಂಡನು, ಅವನು ತನ್ನ ಸ್ವಂತ ತಂದೆಯ ಮನೆಯನ್ನ ಬಿಟ್ಟುಕೊಂಡನು. ಇದರ ನಿಮಿತ್ತವಾಗಿ ಆಶೀರ್ವಾದದ ನಿಧಿಯಾಗಿ ಬದಲಾದನು. ಇದು ನಿನ್ನ ದಯೆಯಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ. ಹೌದೇವರ ಅಬ್ರಾಹ್ಮನನ್ನ ಕರೆದ ಅದೇ ದೇವರೇ, ನೀನು ಎಲ್ಲರನ್ನ ಕರೆಯುವುದಕ್ಕಾಗಿ ಸ್ತೋತ್ರ. ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ ದೇವರೇ, ನೀನು ನಮಗೆ ವಾಗ್ದಾನಗಳನ್ನ ಮಾಡಿದ್ದೀನಿ.
ಅದಕ್ಕಾಗಿ ನಾವು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಯಪಡಿಸ್ತೇವೆ. ದೇವರೇ, ಈ ವಾಗ್ದಾನಗಳನ್ನು ನೆರವೇರಿಸ್ಕೊಳ್ಬೇಕಂದ್ರೆ ಈ ದಿನ ನೀನು ಸಣ್ಣ ಮಾಯಾತನ ಹೆತ್ತಿ ಅದರಿಂದ ಒಂದು ಕೆಲಸವನ್ನು ಮಾಡುವುದಕ್ಕೆ ನಮ್ಗೆ ಹೇಳಿದ್ದೆ. ದೇವರೇ, ನಮಗೆ ಆ ಕೆಲಸಗಳನ್ನು ನಾವು ಮಾಡುವಂತ ಆಶೀರ್ವದಿಸು. ದೇವರೇ, ಕೆಲವರು ಸ್ವಾರ್ಥಕ್ಕೆ ಹಾಕೊಂಡಿದ್ದೆ, ಅವ್ರ ಸ್ವಾರ್ಥ ಸೇವೆಯನ್ನು ಮಾಡಲಿ. ದೇವರೇ, ಕೆಲವರು ಸಭೆ ಸೇವೆಗೆ ಹಾಕೊಂಡಿದ್ದೆ, ಅವ್ರ ಸಭೆ ಸೇವೆಗಳನ್ನು ಮಾಡಲಿ. ಕೆಲವರು ಹುಡುಕತನದಲ್ಲಿದ್ದಾರೆ, ಅವರನ್ನ ಕರೆದಿದ್ದೆ. ದೇವರೇ, ಅವರು ಹುಡುಕತನವನ್ನು ಬಿಟ್ಟು ಭಾಗಂಗೆ ಅಂತವನ್ನ ಕರೆದಿದ್ದೆ. ಅಂಥವರನ್ನ ಬಿಟ್ಟು ನಿನ್ನ ಸನ್ನಿಧಾನಕ್ಕೆ ಬರುವಂತೆ ಆಶೀರ್ವಾದ ಅವರನ್ನ ಮುಂದೆ ಆಶೀರ್ವಾದ ನೀತಿಯನ್ನಾಗಿ ಬದಲಾಯಿಸುವುದಕ್ಕಾಗಿ ಕೆಲವರು ಪಾಪದಲ್ಲಿದ್ದಾರೆ, ಕೆಲವರು ಆತ್ಮವನ್ನು ಕರೆದಿದೆ. ದೇವರೇ, ನೀನಂತವ್ರು ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಪಾಪವನ್ನು ಬಿಟ್ಟು ಬನ್ನಿ ಎಂಬುದಾಗಿ. ದೇವರೇ, ಅಂಥವರು ತಮ್ಮ ಪಾಪವನ್ನು ಬಿಟ್ಟು ಒಳಗೆ ಬರುವಂತ ಆಶೀರ್ವದಿಸು. ಆಗ ಅವರ ಜೀವಿತವನ್ನು ಆಶೀರ್ವಾದದ ಮನುಷ್ಯರಾಗಿ ಬದಲಾಯಿಸಿ ನಡೆಸುತ್ತೇವೆ. ಸಲ್ಲಿಸ್ತೇವೆ. ದೇವರಲ್ಲಿರುವ ಪ್ರತಿಯೊಬ್ಬರನ್ನ ಜೀವಿತಗಳನ್ನ ನೀವು ಬಂದಂತ ದೇವರಾಗಿದ್ದಿ. ದೇವರೇ, ಅವರೆಲ್ಲರ ದೇವನ ಅಂತರೇ ದೇವನ ನೀನು ಆಲೋಚಿಸಿ ನೋಡ್ಕೊಳ್ತೇನೆ. ಅದಕ್ಕಾಗಿ ನಾವು ವಿಶ್ವಾಸವನ್ನು ಸಲ್ಲಿಸ್ತೇವೆ. ಯಾರ್ಯಾರನ್ನ ಯಾವ ಉದ್ದೇಶಕ್ಕಾಗಿ ಕರೆದಿದೆಯೋ ಅವರು ಆ ಉದ್ದೇಶದಲ್ಲಿ ನಡೆಯಲಿ, ಆ ಉದ್ದೇಶದಲ್ಲಿ ಜೀವಿಸಲಿ. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕೆಲಸವನ್ನು ಕೊಟ್ಟಿದ್ದೆ. ಪ್ರತಿಯೊಬ್ಬರು ಆ ಒಂದೊಂದು ಕೆಲಸಗಳನ್ನ ಮಾಡುವಂತ ಆಶೀರ್ವದಿಸು. ನಿನಗಾಗಿ ದುಡಿಯುವವರನ್ನಾಗಿ ಮಾರ್ಪಡಿಸುವೆ. ನಿನ್ನ ರಾಜ್ಯ ನೀತಿಗಾಗಿ ದುಡಿಯುವಂತೆ ಆಶೀರ್ವದಿಸು. ದೇವರೇ, ನಿನ್ನ ಸಭೆ ಸೇವೆಗಳಲ್ಲಿ ನಿರಂತರವಾಗಿ ನಿಲ್ಲುವಂತೆ ಆಶೀರ್ವದಿಸು, ನಡೆಸುವ. ದೇವರೇ, ನೀನು ಹಾಗೆ ಮಾಡಿ ನಡೆಸಬೇಕಾಗಿ ಸ್ತೋತ್ರ. ದೇವರೇ, ಈ ಆಳಕ್ಕೆ ಇನ್ನೂ ಬರಬೇಕಾದ ಎಲ್ಲ ಆತ್ಮಗಳು ನಾನು ನಿಂತನೆ ಬರಮಾಡು. ನೀನು ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ನೀನು ನಿನ್ನ ಸಭೆಯನ್ನು ಕಟ್ಟುತ್ತಾನೆ, ಅದು ಯಾವ ಪಾತ್ರವಾದ ಬರುವುದನ್ನು ಸೋಡಿಸಲು ಸಾಧ್ಯವಿಲ್ಲ ಅಂತ ಹೇಳಿದ. ದೇವರೇ, ನೀನು ನಿನ್ನ ಸಭೆಯನ್ನು ಕಟ್ಟು ನಡೆಸು. ಸಭೆ ಸೇವೆಯಲ್ಲಿ ಬರಬೇಕಾದ ಎಲ್ಲ ಆತ್ಮಗಳು ಜಗತ್ತಿನ ಎಲ್ಲ ಕಡೆಯಿಂದಲೂ ಬರಲಿಲ್ಲ ನಾವು ಪ್ರಾರ್ಥಿಸ್ತೇವೆ. ದೇವರೇ, ನೀನು ನಿನ್ನ ಸಭೆಯನ್ನು ಕಟ್ಟಿ ನಡೆಸುವುದು ನಾವು ಪ್ರಾರ್ಥಿಸ್ತೇವೆ. ದೇವರಾತ್ಮನೆ, ದೇವರು ಇನ್ನೂ ಈ ಹಟ್ಟಿಗೆ ಸೇರ್ಬೇಕಾದ ಎಲ್ಲ ಕುರಿಗಳನ್ನ ನೀನು ಬರಮಾಡು. ದೇವರೇ, ನಾವೆಲ್ಲರೂ ಮೇನ್ನಾಗಿ ಸ್ವರಕ್ಕೆ ಕಿವಿಗಳು ನಡೆಯುವಂತೆ ಆಶೀರ್ವದಿಸಿ ನಡೆಸು. ದೇವರೇ, ನಾವು ಆಶೀರ್ವಾದದ ನಿಧಿಯಾಗಿ ಬದಲಾಗಬೇಕಂತೆ ಇರುವ ಪ್ರತಿಯೊಬ್ಬ ಜೀವಿತಗಳನ್ನು ಬದಲಾಯಿಸು. ಈ ದಿನ ನಿನ್ನ ಜೀವ ವಾಕ್ಯದ ಮುಖಾಂತರವಾಗಿ ನೀನು ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ವಾಕ್ಯವು ಜೀವಕ್ಕಿಂತಲೂ ತುಪ್ಪಕ್ಕಿಂತಲೂ ಸಿಹಿಯಾದದ್ದಾಗಿರುವುದಕ್ಕಾಗಿ ಸ್ತೋತ್ರ. ಅದು ಹಿಂಪಾಯ ಕತ್ತಿಗಿಂತಲೂ ಹರಿತವಾಗಿರುವುದಕ್ಕಾಗಿ ಸ್ತೋತ್ರ. ಹೌದಂದ್ರೆ ಲೋಕದ ಎಲ್ಲ ಪಾಪಗಳನ್ನು ನಾವು ಬಿಟ್ಟು ನಿನ್ನನ್ನೇ ಭಾವಿಸುವಂತ ಆಶೀರ್ವಾದ. ಆಗ ನಮ್ಮನ್ನು ನೀನು ಆಶೀರ್ವಾದವಾಗಿ ಬದಲಾಯಿಸ್ತೇವೆ ಅಂತ ಹೇಳಿದ್ರು. ಹಾಗೆ ನೀನು ನಮ್ಮನ್ನು ಆಶೀರ್ವಾದವಾಗಿ ಬದಲಾಯಿಸಿದ್ರೆ ನಮ್ಮ ಕುಟುಂಬಗಳನ್ನು ಆಶೀರ್ವಾದವಾಗಿ ಬದಲಾಯಿಸಿದ್ರೆ ಅಪ್ಪ, ಇಲ್ಲಿರುವ ಎಲ್ಲ ತಲೆಮಾರುಗಳನ್ನ ಆಶೀರ್ವಾದದ ನಿಧಿಯಾಗಿ ಬದಲಾಯಿಸುವುದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಎಲ್ಲರ ಸಂತತಿಗಳನ್ನು ನೀನು ಆಶೀರ್ವದಿಸಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಓ, ಇಂಥ ಅದ್ಭುತವಾದ ಜೀವ ವಾಕ್ಯದ ಮುಖಾಂತರವಾಗಿ ಮಾತನಾಡಿದ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಕರೆಗೆ ನಾವು ಕಿವಿಗೊಟ್ಟು ನಡೀತೇವೆ, ಜೀವಿಸುತ್ತೇವೆ. ನಮ್ಮನ್ನು ನೀನು ಆಕಾಶದ ನಕ್ಷತ್ರಗಳಿಂದ ನಮ್ಮ ಸಂತತಿನ ಅಭಿವೃದ್ಧಿ ಪಡಿಸಿ ಆಶೀರ್ವದಿಸಿ ನಡೆಸಲು ಶಕ್ತನಾದ ದೇವರು ನೀನು ಮಾತನಾಡಿರುವುದಕ್ಕಾಗಿ ಸ್ತೋತ್ರ. ಇನ್ನು ದೊಡ್ಡ ದೇವರು ದೊಡ್ಡ ವಾಗ್ದಾನಗಳನ್ನು ನಮಗೂ ನಮ್ಮ ಸಭೆಗೂ ನೀನು ಮಾಡಿರುವುದಕ್ಕಾಗಿ ಸ್ತೋತ್ರ. ಆ ಎಲ್ಲ ವಾಗ್ದಾನಗಳು ಯೇಸುವಿನ ಹೆಸರಿನಲ್ಲಿ ನೆರವೇರಲಿ. ಅದನ್ನು ನಾವು ಕಣ್ಣಾರೆ ಕಾಣುವಂತ ಆಶೀರ್ವದಿಸಿ ನೀನು ನಡೆಸುವುದೇವರ ಆತ್ಮನೆ. ಅವರೆಲ್ಲ ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ದೇವರೇ, ಎದುರಿಗೆ ಯಾರಾದರೂ ಕುಟುಂಬ ಆದಿಗಳು ಅಂತ್ಯದವರೆಗೂ ನಡೆಸಿದ ದೇವರ ಆತ್ಮನೆ ನಿನಗೆ ಸ್ತೋತ್ರ. ಇನ್ನು ಮುಂದೆಯೂ ನೀನೇ ನಡೆಸು. ಅವರೆಲ್ಲ ಮಹಿಮೆ ನಿನಗೆ ಸಲ್ಲಲಿ ಎಂದು ಯೇಸುವಿನ ಹೆಸರಿನಲ್ಲಿ ಎಲ್ಲವನ್ನು ಪ್ರಾರ್ಥಿಸಿ ಬಿಡುತ್ತೇವೆ. ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ಪವಿತ್ರಾತ್ಮನ ಧೈರ್ಯತೆ ಸುಧಾಕರು ಯೇಸುವಿನ ರಹಸ್ಯಗಳ ಮೂಲವು ಸಭೆಯಾದ ನಮ್ಮೆಲ್ಲರ ಸಂಗಡವೂ ಇರಲಿ. ಆಮೆನ್, ಆಮೆನ್, ಆಮೆನ್.